ತಮಗೆಲ್ಲ ತಿಳಿದಿರೋ ಹಾಗೆ ಏನೊಂದು 27/7/2026 ನಾವು ಮಾನ್ಯ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ವಿ. ವಿಚಾರ ಏನಪ್ಪ ಅಂದರೆ, ಏನು ಗೂಳ್ಯ ನಂದಗುಂದ ಗ್ರಾಮದ ಸರ್ವೆ ನಂಬರ್ 28ರಲ್ಲಿ 8 ಎಕರೆ 14 ಗುಂಟೆ ಹಾಗೂ ಸರ್ವೆ ನಂಬರ್ 30ರಲ್ಲಿ 4 ಎಕರೆ 30 ಗುಂಟೆ ಸರ್ಕಾರಿ ಗೋಮಾಳದ ಜಮೀನನ್ನು ಕೆಲ ಪ್ರಭಾವಿಗಳು ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿಕೊಂಡು ಸುಮಾರು 100 ಕೋಟಿ ಆಸ್ತಿಯನ್ನು ಕಬಳಿಸಿರೋದು ಎಲ್ಲ ಗೊತ್ತಿದ್ರೂ ಸಹ ನಾವು ಹೇಗೆ ಸುಮ್ಮನಿರಬೇಕಾಗಿತ್ತು. ಆದ ಕಾರಣ ನಾವು ದಾಖಲಾತಿಗಳನ್ನು ಪರಿಶೀಲನೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನು ಸಹ ನಾವು ದಾಖಲು ಮಾಡಿರ್ತೀವಿ. ಏನಪ್ಪ ಅಂದರೆ 6/2/2026 ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿರ್ತೀವಿ. ಅದರಂತೆ ಪೊಲೀಸ್ ಠಾಣೆಯಿಂದ ಮಾನ್ಯ ತಹಸೀಲ್ದಾರರವರಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣ ದಾಖಲಾತಿಗಳನ್ನು ಕೊಡಿ ಅಂತಲೂ ಸಹ ಕೇಳಿರ್ತಾರೆ. ಆದರೆ ಇಲ್ಲಿವರೆಗೂ ಯಾವುದೇ ರೀತಿಯಲ್ಲಿ ದಾಖಲಾತಿಗಳನ್ನು ಕೊಟ್ಟಿಲ್ಲ. ನಂತರ ಗ್ರಾಮಾಂತರ ಪೊಲೀಸ್ ಸ್ಟೇಷನಲ್ಲೂ ಸಹ ನಾವು ದೂರನ್ನು ದಾಖಲು ಮಾಡಿರ್ತೀವಿ. ನಂತರ ಏನು BMTF ಅಪರ ಪೊಲೀಸ್ ಮಹಾನಿರ್ದೇಶಾಲಯ ಅಲ್ಲೂ ಸಹ ನಾವು ದೂರನ್ನು ದಾಖಲು ಮಾಡಿರ್ತೀವಿ. 30/7/2026 ಅಂದರೆ ನಾವು 29ನೇ ತಾರೀಕಿಗೆ ಕೊಟ್ಟಿರ್ತೀವಿ. ನಂತರ ಮಾನ್ಯ ತಹಸೀಲ್ದಾರರವರಿಗೆ ಅರ್ಜಿಯನ್ನು ಸಲ್ಲಿಸಿರ್ತೀವಿ. ಯಾವುದೇ ರೀತಿಯಲ್ಲಿ ಸದರಿ ಸರ್ಕಾರಿ ಗೋಮಾಳದ ಜಮೀನಿಗೆ ಸಂಬಂಧಿಸಿದಂತೆ ಇದು ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿಕೊಂಡು ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ, ಅವರಿಗೆ ಯಾವುದೇ ಕಾರಣಕ್ಕೂ ಖಾತೆಯನ್ನು ಮಾಡಬಾರ್ದು ಅಂತ ಹೇಳಿ 1ನೇ ತಿಂಗಳಲ್ಲಿ ಜನವರಿ ತಿಂಗಳಿನಲ್ಲಿ 2/1/2026 ನಾವು ಮೊನ್ನೆ ತಹಸೀಲ್ದಾರ್ ಅವರಿಗೂ ಸಹ ಅರ್ಜಿಯನ್ನು ನೀಡಿರ್ತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಏನು ಬೃಹತ್ ಮಟ್ಟದಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಆ ಪ್ರತಿಭಟನೆ ಮುಖಾಂತರ ಮೊನ್ನೆ ತಹಸೀಲ್ದಾರ್ ಅವರಿಗೆ ಅರ್ಜಿಯನ್ನು ಸಲ್ಲಿಸಿದ್ವಿ ಮತ್ತೆ ಪುನಃ. ಆದರೆ ಈ ವಿಚಾರವಾಗಿ ನಾನು FSL ವರೆದು ಬಂದ ಕೂಡಲೇ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ, ದಾಖಲಾತಿಗಳನ್ನು ವಜಾ ಮಾಡ್ತೀವಿ ಅಂತ ಹೇಳಿರ್ತಾರೆ. ಆದರೆ ಇಲ್ಲಿವರೆಗೂ ಸಹ ಯಾವುದೇ ರೀತಿಯಲ್ಲಿ ಆ ಥರ ಒಂದು ಬೆಳವಣಿಗೆ ಕಂಡು ಬಂದಿಲ್ಲ. ಮುಖ್ಯ ಉದ್ದೇಶ ಅವ್ರದ್ದೇನಾಗಿದೆ, ಈ ಒಂದು ದಾಖಲಾತಿಗಳನ್ನು ಸಿದ್ಧಪಡಿಸಿಕೊಂಡಿರುವಂತಹ ಕೇಸ್ ವರ್ಕರ್ ಏನು ಒಂದು ಅಭಿಲೇಖಾಲಯ ಗುಮಾಸ್ತ ನೇರವಾಗಿ ಲೋಕೇಶ್ ಅವರ ಮೇಲೆ ನಾನು ಆಪಾದನೆ ಮಾಡ್ತೀನಿ. ಮುಖ್ಯ ಕಾರಣಕರ್ತನೇ ಆ ವ್ಯಕ್ತಿ. ನಂತರ ಇದಕ್ಕೆ ಸಂಬಂಧಪಟ್ಟಂಗೆ ಯಾರೆಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅವರುಗಳ ಮೇಲೆಲ್ಲ ಕಾನೂನು ರೀತಿ ಕ್ರಮ ಜರುಗಿಸಬೇಕು. ಸರ್ಕಾರದ ಗೋಮಾಳದ ಜಮೀನನ್ನ ಸರ್ಕಾರಕ್ಕೆ ವಶಪಡಿಸ್ಕೊಬೇಕು ಅನ್ನೋ ಒಂದು ಉದ್ದೇಶ ನಮ್ಮ ಪ್ರಬುದ್ಧ ಕರ್ನಾಟಕ ಭೀಮಸೇನೆ ಹಾಗೂ ಕರ್ನಾಟಕ ದಲಿತ ಸಂರಕ್ಷಣಾ ಸೇನೆಯ ಸಂಘಟನೆಯ ಒಂದು ಉದ್ದೇಶ ಆಗಿರ್ತದೆ. ಅದರಂತೆ ಏನು ಮೊನ್ನೆ ನೋಡಿದೆ, ಯಾವುದೋ ಒಂದು ಪಾರ್ಟಿಯವರು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಾರೆ. ಅವರ ತಪ್ಪುಗಳನ್ನು, ಅವರು ಮಾಡಿರುವಂತಹ ಕೆಲವೊಂದು ತಪ್ಪುಗಳನ್ನು ಮಾಧ್ಯಮದ ಮುಖಾಂತರ ಹೇಳಿದೆ, ಯಾರ್ಯಾರೋ ಮಾಡಿರೋ ತಪ್ಪುಗಳನ್ನು ಹೇಳಿಕೊಂಡು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮಗಳ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಉದ್ದೇಶಪೂರ್ವಕವಾಗಿ ನಮ್ಮ ಹೆಸರುಗಳನ್ನು ಕೆಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಮೊನ್ನೆ ಈ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ಅವರು ಮಾತನಾಡಿರ್ತಾರೆ.
ಹಿರಿಯ ಹೋರಾಟಗಾರರು ಪಾಪ, ಅವ್ರ ಮೇಲೆ ಬಹಳ ನಮಗೆ ಅಭಿಮಾನ ಇತ್ತು. ಅವ್ರ್ಯಾಕೆ ಏನೋ ಒಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಪೋಸ್ಟ್ ಕೊಟ್ಟಿದ್ದಾರೆ, ಅವರೇ ಮಾಡಿರೋದಿಲ್ಲ. ವೆಂಕಟೇಶ್ ಪಿ ಎಂಬುವರು ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡ್ಕೊಂಡಿರೋದೇ ಅವರು. ಅವರೇ ಮಾಡಿರೋ ತಪ್ಪನ್ನ ಅವರು ಪ್ರಶ್ನೆ ಮಾಡಿಲ್ಲ. ಏನಯ್ಯ ನೀನೇ ಮಾಡಿದ್ಯಾ ತಪ್ಪು, ಸರ್ಕಾರದ ಆಸ್ತಿಯನ್ನ ನಾನು ಎಷ್ಟೋ ಒಂದು 4,500 ಸಾವಿರ ಎಕರೆನ ಬಿಡಿಸಿದ್ದೀನಿ, ಮತ್ತೆ ಎಷ್ಟೋ ದಲಿತ ಪರ ಸಂಘಟನೆಗಳ ಜೊತೆಗೂಡಿ ನಾನು ಹೋರಾಟಗಳನ್ನು ಮಾಡಿದ್ದೀನಿ, ನೊಂದವರ ಪಾಲಿಗೆ ಧ್ವನಿ ಆಗಿದ್ದೀನಿ, ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ದೀನಿ, ನ್ಯಾಯದ ಪರ ನಿಂತ್ಕೊಂಡಿದ್ದೀನಿ ಅಂತ ಹೇಳ್ಬೇಕಾಗಿತ್ತು ಅವ್ರಿಗೆ. ಪಾಪ ಅವ್ರಿಗೆ ಯಾಕೋ ನಮಗೂ ಅರ್ಥ ಆಗಿಲ್ಲ. ನಾವು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಬೇಕು, ವ್ಯಕ್ತಿತ್ವ ಬೆಲೆ ಕೊಡ್ತೀವಿ ನಾವು. ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ, ಬಾಬಾ ಸಾಹೇಬ್ರ ಒಂದು 2 ಲೈನ್ನ ಹೇಳ್ತೀನಿ. ನಮಗೆ ಗೊತ್ತಿರೋದು ಒಂದೇ, ಬದಲಾವಣೆ ಬಯಸುವಾಗ ಪ್ರಾಣವನ್ನು ಪಡಕಿಟ್ಟು ಹೋರಾಡು, ಬದುಕಿದ್ದರೆ ನಾಯಕ, ಸತ್ತರೆ ಇತಿಹಾಸ ಅಂತ. ಅದನ್ನು ಫಾಲೋ ಮಾಡ್ತಾ ಇದ್ದೀವಿ ನಾವು. ಯಾರಿಗೂ ಏನು ಭಯ ಪಡುವಂತ ಒಂದು ಪ್ರಮೇಯ ನಮಗೇನಿಲ್ಲ. ಶಿಕ್ಷಣವೆಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕಂತೆ. ನಂತರ ಕಾನೂನು ಬಲ್ಲವನಿಗೆ ಯಾರ ಭಯವೂ ಇರುವುದಿಲ್ಲಂತೆ. ಇದೆಲ್ಲ ಬಾಬಾ ಸಾಹೇಬರು ಹೇಳಿದಂತಹ ಮಾತನ್ನ ಕಾನೂನು ತಿಳಿದಿದ್ದೀವಿ ನಾವು, ಅಷ್ಟೋ ಇಷ್ಟೋ. ನಾವ್ಯಾಕೆ ಇನ್ನೊಬ್ಬರಿಗೆ ಭಯ ಪಡಬೇಕು? ವಿತ್ ಡಾಕ್ಯುಮೆಂಟ್ಸ್, ವಿತೌಟ್ ಡಾಕ್ಯುಮೆಂಟ್ಸ್ ಇನ್ ನಾಟ್ ಯೂಸ್. ನಮ್ದು ದಾಖಲಾತಿ ಇದ್ರೆ ಮಾತ್ರ ನಾವು ಹೋರಾಟಕ್ಕೆ ಭಾಗಿಯಾಗ್ತೀವಿ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿಯನ್ನು ಸಲ್ಲಿಸ್ತೀವಿ. ದಾಖಲಾತಿಗಳು ಇಲ್ಲ ಅಂತಂದ್ರೆ, ದಾಖಲಾತಿಗಳು ಸರಿ ಇತ್ತು ಅಂತಂದ್ರೆ ನಾವ್ಯಾಕೆ ಇನ್ನೊಬ್ರಿಗೆ ಹೋಗಿ ತೊಂದರೆ ಕೊಡೋಣ? ಏನೋ ಮೊನ್ನೆ ಪಾಪ ಪಾರ್ಟಿಯವರು ಪಾಪ ಅವ್ರ ಮೇಲೆ ಗೌರವ ಇದೆ, ಯಾಕೋ ಮೊನ್ನೆ ಅವರೇ ನಮ್ಮ ಮನಸ್ಸಿಂದ ಹೊರಟೋದ್ರು ಈಚೆಗೆ. ಅವ್ರು ಹೇಳ್ತಾರೆ, ನಮ್ಮ ಮೇಲೆಲ್ಲ ಆರೋಪ ಹೊರಿಸ್ತಾರೆ, ತೇಜೋವಧನೆ ಮಾಡಿದ್ರೆ ಅವಮಾನ ಮಾಡೋದು ಬಿಟ್ರು ಮೊನ್ನೆ ನಮಗೆ. ಯಾರೇ ಒಬ್ಬ ವ್ಯಕ್ತಿ ಆಗ್ಲಿ, ಚಿಕ್ಕ ಹುಡುಗ ಆಗ್ಲಿ, ಮಧ್ಯಮ ವಯಸ್ಸಿನವನಾಗ್ಲಿ, ದೊಡ್ಡವರಾಗ್ಲಿ, ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ರಿ. ಇದಕ್ಕೆ ತಕ್ಕ ಪಾಠ ನಾವು ನ್ಯಾಯಾಲಯದ ಮುಖಾಂತರ ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಂತ ಈ ಮೂಲಕ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಬಹಳ ಒಂದು ಆ ವಿಚಾರಗಳನ್ನೆಲ್ಲ ತಮಗೆಲ್ಲ ಗೊತ್ತಿದೆ, ನಾವೇ ಪುನಃ ರಿಪೀಟ್ ಮಾಡೋಣ. ಮುಂದಿನ ದಿನಗಳಲ್ಲಿ ಅವ್ರು ಏನೇ ಮಾತಾಡಿದ್ರು ಅದಕ್ಕೆ ತಕ್ಕನಾಗಿ ನ್ಯಾಯಾಲಯದಲ್ಲಿ ನಾವು ಅವರಿಗೆ ಉತ್ತರ ಕೊಟ್ಟೇ ಕೊಡ್ತೀವಿ. ಯಾರ ಜೊತೆನೋ ಕೈ ಜೋಡಿಸಿದೀವಂತೆ, ಅವ್ರು ಯಾರೋ ಅವರು ಸಜ್ಜಿದ್ ಅಲಿ ಅವರು ಅಂತ ಪಾಪ ಹೇಳಿದ್ದಾರೆ. ಸಜ್ಜಿದ್ ಅಲಿ ಅವರು ಯಾರು? ನಮಗೂ ಅವರು ಕಾಂಟ್ಯಾಕ್ಟೇ ಇಲ್ಲ. ನಾನು ಫೋನ್ ಕೊಡ್ತೀನಿ, ಕಾಲ್ ಹಿಸ್ಟ್ರಿ ತೆಗಿಸ್ರಿ, CDR ಹಾಕ್ಸಿ, ಒಂದು ಔಟ್ ಗೋಯಿಂಗ್ ಆಗಿರ್ಲಿ, ಒಂದು ಇನ್ಕಮಿಂಗ್ ಆಗಿರ್ಲಿ, ಬಂದಿರೋದನ್ನ ತೋರಿಸ್ಲಿ. ಸುಮ್ಮನೆ ಆರೋಪ ಮಾಡೋದಲ್ಲ. ತಿರ್ಗಿ ಎಷ್ಟೋ ಸರ್ಕಾರಿ ಅಧಿಕಾರಿಗಳಿಗೆ ನಾವು ಅರ್ಜಿಗಳನ್ನ ಸಲ್ಲಿಸಿ, ನೀವು ಭ್ರಷ್ಟ ಅಧಿಕಾರಿಗಳು, ನೀವು ಭ್ರಷ್ಟರು, ನಾವು ಲೋಕಾಯುಕ್ತರಿಗೆ, ಇಡಿಗೆ ನಾವು ಹಾಕ್ಕೊಡ್ತೀವಿ ಅಂತ ಹೇಳಿ ಅವರಿಂದ ನಾವು ಲಂಚ ಪಡೆದಿದ್ದೀರಂತೆ. ಇದನ್ನೆಲ್ಲ ಹೇಳೋದಕ್ಕೆ ಅದು ಹೇಗೆ ಮನಸ್ಸು ಬರುತ್ತೆ ನಿಮಗೆ? ಅದೇನು ಕಥೆನೋ ಗೊತ್ತಿಲ್ಲ. ಮತ್ತೆ ಕೋಟಿ ಹಣಗಳನ್ನು ನಾವು ಬೇಡಿಕೆ ಇಟ್ಟಿದ್ದೀವಿ ಅಂತ. ಮಹಾಸ್ವಾಮಿ, ಇದೇ ವೆಂಕಟೇಶ್ ಎಂಬುವರು ನಂಜೇಶ್ ಅಂತ ಮತ್ತೆ ಮನು RV ಅಂತ ಅವ್ರನ್ನ ನಮ್ಮ ಆಫೀಸ್ಗೆ ಕರ್ಕೊಂಡ್ ಬಂದಿದ್ದಾರೆ. 3 ರಿಂದ 4 ಅವರ್ ನಮ್ಮ ಆಫೀಸಲ್ಲೇ ಕುತ್ಕೊಂಡು ಮಾತನಾಡಿ ಹೋಗಿದ್ದಾರೆ. ನಂತರ ಸ್ವಲ್ಪ ದಿನದ ನಂತರ ನಾನು ನನ್ನ ಒಂದು ಕೇಸಿಗೆ ಸಂಬಂಧಪಟ್ಟಂಗೆ ಪಬ್ಲಿಕ್ ಇಂಟ್ರೆಸ್ಟ್ ಮೇಲೆ ಸಿವಿಲ್ ಸೂಟ್ ಫೈಲ್ ಮಾಡಿಸಿದ್ದೀನಿ. ನಾವು ಸರ್ಕಾರ ಆಸ್ತಿಯನ್ನ, ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಆಸ್ತಿಯನ್ನ ಯಾರೋ ಲಪ್ಟಾಯಿಸಿದ್ದಾರೆ, ಅದ್ರ ವಿರುದ್ಧ ನಾನು ಕೇಸ್ ಫೈಲ್ ಮಾಡಿದೆ. ಆ ವಿಚಾರವಾಗಿ ನಮ್ಮ ವಕೀಲರ ಜೊತೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ನನಗೆ 108 ಸರಿ ಫೋನ್ ಮಾಡ್ತೀರಾ, ಬರ್ತೀರಾ, ಮಾತಾಡ್ತೀರಾ. ಅಂದ್ರೆ ಇದು ಬೇಕು ಅಂತಾನೆ ಉದ್ದೇಶಪೂರ್ವಕವಾಗೇನೆ ನೀವು ನನ್ನ ಹತ್ರ ಬಂದು ಕೆಲವೊಂದು ಮಾತನಾಡ್ಕೊಂಡು ಹೋಗಿದ್ದೀರಾ. ಆದ್ರೆ ಬೆದರಿಕೆ ಹಾಕವ್ರೆ, ಇದೇನೋ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ. ಅವರು ಸಜ್ಜಿದ್ ಅಲಿ ಅವರು ಅಂತ ಏನೋ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡೋರು. ಅವರೆಲ್ಲ ಲೀಗಲ್ ಆಗಿ ಮಾಡ್ಕೊಂಡವ್ರು, ಇಲ್ಲಿಗಲ್ ಮಾಡ್ಕೊಂಡವ್ರು. ನೀವು ಚಾಲೆಂಜ್ ಮಾಡಿ, ಲೀಗಲ್ಲ ಇಲ್ಲಿಗಲ್ಲ,
ಸಂಬಂಧಪಟ್ಟ ಅಧಿಕಾರಿಗಳು ಎ ಸಿ ಅವ್ರು ಮಾಡಿಕೊಟ್ಟವ್ರ, ಡಿ ಸಿ ಮಾಡಿಕೊಟ್ಟವ್ರ, ತಹಸೀಲ್ದಾರ್ ಮಾಡಿಕೊಟ್ಟವ್ರ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರ್ಬೋದು ಮಾಡಿಕೊಟ್ಟಿದ್ದಾರೆ. ಅವ್ರು ನೀವು ಚಾಲೆಂಜ್ ಮಾಡಿ, ಆ ದಾಖಲಾತಿಗಳ ಮೇಲೆ ನೀವು ಚಾಲೆಂಜ್ ಮಾಡಿ. ಅದನ್ನ ಬಿಟ್ಟು ನೀವು ಹಿರಿಯ ಹೋರಾಟಗಾರರಿದ್ದೀರಾ, ಸುಮಾರು ನಿಮ್ಮ ಹೋರಾಟಗಳು ನೋಡಿದ್ವಿ, ನಿಮ್ದು ಇತಿಹಾಸ ಇದೆ. ನೀವು ಹೋಗಿ ಜೊತೆಲೆ ಆ ಪಕ್ಕದಲ್ಲಿ ಆ ಪರ್ಸನ್ನ ಕುಣಿಸ್ಕೊಂಡು ಅವರೇ 100 ಕೋಟಿ ಆಸ್ತಿಯನ್ನ ಅವರೇ ಕಬಳಿಸ್ಕೊಂಡಿರೋ ವ್ಯಕ್ತಿ, ಆ ವ್ಯಕ್ತಿನ ಜೊತೆ ಕೂತ್ಕೊಂಡು ನಮ್ಮಗಳ ಮೇಲೆ ಆಪಾದನೆ ಮಾಡ್ತಾ ಇದ್ದೀರಾ. ನೀವು ತಮ್ಮ ಮೇಲೆ ಗೌರವ ಇದೆ, ಅದನ್ನ ಯಾವುದೇ ಕಾರಣಕ್ಕೂ ಉಳಿಸ್ಕೊಳ್ಳಿ. ಯಾಕಂದ್ರೆ ನಿಮಗೆ ಸ್ವಲ್ಪ ಕೆಲವೊಂದು ದಾಖಲಾತಿಗಳನ್ನು ನೀವು ನೋಡಿಲ್ಲ ಅನ್ಸುತ್ತೆ. ಅದನ್ನ ಒಂದು ವೇಳೆ ಮಾಹಿತಿ ಕೊರತೆ ಇದ್ರೂ ಸಹ ಯಾರನ್ನಪ್ಪ ಲೀಗಲ್ ಆಗಿ ನಿಮ್ಮ ಆತ್ಮೀಯರು ಯಾರನ್ನ ವಕೀಲರಿದ್ರೆ ಸ್ವಲ್ಪ ಕೇಳಿ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಆಸ್ತಿ ಕಡುಬಡವರಿಗೆ ನೀಡಲಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಕಡುಬಡವ್ರಿಗೆ ಯಾರೇ ಇರಲಿ ಕೊಡಿ, ಇಲ್ಲ ಭೂ ರೈತರಿಗೆ ನೀಡಲಿ. ಈ ತರ 100 ಕೋಟಿ ಆಸ್ತಿಯನ್ನ ಲಟಾಯಿಸಿ ನಾನೇ ಒಳ್ಳೆಯನು, ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನ ಹೊರಿಸ್ತಾ ಇದ್ದಾರೆ ಇಂಥವರು ಅಂತ ಹೇಳಿ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರನ್ನ ದಾಖಲು ಮಾಡಿರ್ತಾರೆ, ಸುಳ್ಳು ದೂರನ್ನ ದಾಖಲು ಮಾಡಿರ್ತಾರೆ. ಅದಕ್ಕೆ ತಕ್ಕನಾಗಿ ನಾವು ಉತ್ತರ ಕೊಟ್ಟು ಬಂದಿದ್ದೀವಿ. ಸುಮ್ಮನೆ ಅದನ್ನ ಮೊದಲು ನಿನ್ನ ಮೇಲೆ ಇದೆಯಲ್ಲ, ಏನೋ ಒಂದು 8-9 ಕೇಸ್ ಇದೆಯಂತೆ ನಿಮ್ಮ ಮೇಲೆ, ಆರ್ಟಿಗೆ ಹಾಕೊಂಡಿದ್ದೀನಿ. ಅದು ನೀವು ಅಂತ ಪಕ್ಕ ಗೊತ್ತಾಯ್ತು ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಮಾತಾಡ್ತೀವಿ. ತಮ್ಮ ಮೇಲೆ ಎಷ್ಟು ಪ್ರಕರಣಗಳು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಅಂತ ನಾವು RTI ಮುಖಾಂತರ ಕೋರಿದ್ದೀವಿ. ಅದು ಬರಲಿ, ನಾವು ತಗೊಂತೀವಿ. ಏನು ಒಂದು ಶಾನ್ ಬೋಗರ್ದು, ಪಟೇಲ್ರದು, ಮತ್ತೆ ತಹಸೀಲ್ದಾರರು ಸೈನ್ಯಗಳನ್ನ ಬೋಗಸ್ ಮಾಡಿದ್ದೀರಾ, ಯಾವುದೇ ರೀತಿಯಲ್ಲಿ ಸೀಲ್ ಇಲ್ಲ, ಹೆಬ್ಬೆಟ್ಟುಗಳನ್ನು ಬೋಗಸ್ ಮಾಡಿದ್ದೀರಾ. ಅದನ್ನ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ದೀವಿ. ಏನೊಂದು ಪಿಳ್ಳಪ್ಪ ಬಿನ್ ವೆಂಕಟಪ್ಪ ರವರ ಹರಾಜು ಪ್ರಕ್ರಿಯೆ ನಡೀತಲ್ಲ, AD 9/52/53ರಲ್ಲಿ ಮತ್ತೆ AD 8/52/53ರಲ್ಲಿ ಆ ಹರಾಜಿನ ಫೈಲಲ್ಲಿ ರಸೀದಿಯಲ್ಲಿ ನಾವು ಕೇಳಿರೋದು ಅಧಿಕಾರಿಗಳನ್ನ, ನಿಮ್ಮನ್ನ ಯಾರನ್ನ ಕೇಳಿದೀವೋ ನಾವು, ಇದನ್ನ ಕೇಳಿದಕ್ಕೆ ನಂತರ ಬಗರುಕುಂ ತತ್ರಾಂಶದಲ್ಲಿ ಪೋಡಿ ಆಂದೋಲನದಲ್ಲಿ ನಮೂದಾಗಿದೆಯಾ ಪರಿಶೀಲನೆ ಮಾಡಿ, ಮೂಲ ದಾಖಲಾತಿಗಳನ್ನ ಕಡತನಗಳನ್ನ ದೃಢೀಕರಿಸಿ ಕೊಡಿ. ಏನು ಒಂದು 52-53ರಲ್ಲಿ ಈ ಒಂದು ಪ್ರಕ್ರಿಯೆ ನಡೀತಲ್ಲ, ಆ ಮೂಲ ದಾಖಲಾತಿಗಳನ್ನ ಕೊಡಿ. ನಂತರ ಏನು ಒಂದು 92-91-92ರಲ್ಲಿ ಆ ಫೈಲ್ನಲ್ಲಿ 40 ವರ್ಷದ ಹಿಂದಿನ ಫೈಲು, 52-53ರಲ್ಲಿ ಆಗಿರೋ ಹಿಂದಿನ ಫೈಲು ಹೆಂಗ್ರಿ ಸೇರಿಸ್ತಾರದಕ್ಕೆ, ಇವನ್ನೆಲ್ಲ ಕೇಳಿರೋದಕ್ಕೆ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಹೊರಿಸ್ತಾ ಇದ್ದೀರಾ, ಅವಮಾನ ಮಾಡ್ತಾ ಇದ್ದೀರಾ, ತೇಜೋವಧನೆ ಮಾಡ್ತಾ ಇದ್ದೀರಾ. ತಮ್ಮ ತಪ್ಪನ್ನ ತಾವು ಮುಚ್ಚಾಕಬೇಕು ಅಂತ ನಮ್ಮಗಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಹೊರಿಸ್ತಾ ಇದ್ದೀರಾ. ತಹಸೀಲ್ದಾರ್ದಾಗಿರ್ಬೋದು, RIದಾಗಿರ್ಬೋದು, ಎಲ್ಲಾರ್ದು ಬೋಗಸ್ ಸೈನ್ಗಳೇ. ಸರ್ವೆ ಇಲಾಖೆಯಲ್ಲಿ ಸರ್ವೆ ಮಾಡಿದಾಗ ಯಾರ ಸಹಿ ಇರ್ಬೇಕು ಸ್ವಾಮಿ? ಸರ್ವೆ ಇಲಾಖೆಯವ್ರ ಸಹಿ ಇರಬೇಕು. RI ಸಹಿ ಹೆಂಗ್ ಬಂತು? ಹೇಗ್ ಮಾಡ್ತಾರೆ? ಕಾನೂನಲ್ಲಿ ಅವಕಾಶ ಇದೆಯಾ? ಪಾಡಿ ಬುಕ್ನಲ್ಲಿ ಈ ಕ್ರಮ ಸಂಖ್ಯೆಗಳು ಏನು 483, 484 ಬುಕ್ನ ತೆಗೆದು ಪರಿಶೀಲನೆ ಮಾಡಿ. ಸರ್ವೆ ನಂಬರ್ 28, ಸರ್ವೆ ನಂಬರ್ 35, ಮಧ್ಯದ ಸರ್ವೆ ನಂಬರ್ 29 ಎಲ್ಲಿ? ಪಾಡಿಯಲ್ಲಿ. ಎಲ್ಲ ಬಾಲ್ ಪೆನ್ನಲ್ಲೇ ಬರ್ದಿರೋದು. ಈ ಹಿಂದೆ ಇಂಕ್ ಪೆನ್ನಲ್ಲಿ ಬರಿತಾ ಇದ್ರು, ಎಲ್ಲ ಬರವಣಿಗೆಯಲ್ಲಿ ಎಲ್ಲ ಬಾಲ್ ಪೆನ್ನಲ್ಲೇ ಬರೆದಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ದಾಖಲಾತಿ ನೋಡ್ಬಿಟ್ರೆ ಇದು ನಿಜವಾಗ್ಲೂ ಫ್ರಾಡ್ ಆಗಿದೆ. ನಮ್ಮ ಆತ್ಮೀಯರು ಒಬ್ರು ನಮ್ಮ ಪತ್ರಕರ್ತರು ನೋಡಿದ್ರು, ಎಲ್ಲ ಬೋಗಸ್ ಆಗಿದೆ ಅಂತ. ದಾಖಲಾತಿ ಬೇಕಾದ್ರೆ ಯಾರು ಬೇಕಾರೋ ಎಂಟೈರ್ ಕರ್ನಾಟಕನೇ ಕೇಳಲಿ, ನನಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಅಣ್ಣ, ನಾವು ಸಹ ಭಾಗಿಯಾಗ್ತೀವಿ, ಸರ್ಕಾರದ ಆಸ್ತಿಯನ್ನು ಉಳಿಸೋಣ ಅಂತಂದ್ರೆ ದಯವಿಟ್ಟು ನನ್ನ ನಂಬರ್ ಕಾಲ್ ಮಾಡಿ. ನಾನು ಎಲ್ಲರಿಗೂ ಒಂದು ಸೆಟ್ ಜೆರಾಕ್ಸ್ ಕೊಡ್ತೀನಿ ದಾಖಲಾತಿಗಳನ್ನ. ಯಾವ್ಯಾವ ರೀತಿಯಲ್ಲಿ ಅವರು ಬೋಗಸ್ ಮಾಡಿದ್ದಾರೆ ಅಂತ ನೇರವಾಗಿ ಗೊತ್ತಾಗ್ಬಿಡುತ್ತೆ. ತೆಗಿರಿ.
ಪ್ರತಿ ಕೊಡಿ. ನಂತರ ಏನು ಒಂದು ಸರ್ವೆ ನಂಬರ್ 28 ಗೋಮಾಳದಲ್ಲಿ 28ರಲ್ಲಿ 1 to 5 ಹೇಗೆ ಮಾಡ್ತಾರೆ? ಸರಿ ಆಯಿತು, 18 ಎಕರೆ 17 ಗುಂಟೆನಲ್ಲಿ 4 ಎಕರೆ 30 ಗುಂಟೆ ನಮಗೆ ಮಂಜೂರಾಗಿದೆ ಅಂತ ಹೇಳ್ತಾರಲ್ಲ. P1 P2 ಯಾಕೆ ಮಾಡಿಲ್ಲ? ಯಾಕೆ ಸೇರಿಸಿಲ್ಲ? ಯಾಕೆ ಬರ್ದಿಲ್ಲ? ಯಾಕೆ? ಎಲ್ಲಾನು ಬೋಗಸೆ, ಹೆಬ್ಬೆಟ್ಟು ಬೋಗಸೆ, ಸಹಿ ಬೋಗಸೆ, ನೀಲಿ ಶಾಹಿ ಇಲ್ಲ. ಇವನ್ನೆಲ್ಲ ಕೇಳಿದಾಗ ನಾವೇ ಸುಳ್ಳು ಹೇಳ್ತಾ ಇದ್ದೀವಿ, ನಮ್ಮ ಮೇಲೆ ಆರೋಪಗಳು ಮಾಡಲಿ, ತೊಂದರೆ ಇಲ್ಲ. ಅದ್ರ ಒಂದಂತೂ ನಿಜ, ಈ ಹಿಂದೆ ಅರಳಿ ಕುಡ್ದಳ್ಳಿನ ಏನು ಒಂದು ಸುಮಾರು ಹೋರಾಟಗಳನ್ನು ಮಾಡಿ ಸ್ಥಳದಲ್ಲೇ ಧರಣಿಯನ್ನ, ಅನಿರ್ದಿಷ್ಟಾವಧಿ ಧರಣಿಯನ್ನ ಕುತ್ಕೊಂಡು ನಾವು ಸರ್ಕಾರಕ್ಕೆ ವಶಪಡಿಸಿಕೊಟ್ವಿ. ಮಾನ್ಯ ಗೌರವಾನ್ವಿತ AP ಬಸವರಾಜ್ ಸರ್ ಜಿಲ್ಲಾಧಿಕಾರಿಗಳಾದಂಥ ಸಂದರ್ಭದಲ್ಲಿ ಸುಮಾರು 50-60 ಕೋಟಿ 70 ಕೋಟಿ ಬೆಲೆ ಬಾಳುವ ಆಸ್ತಿಯನ್ನ ಉಳಿಸಿದ್ದೀವಿ. ಅದರಂತೆ ನಾವು ಇದನ್ನು ಸಹ ಉಳಿಸ್ತೀವಿ ಅಂತ ಈ ಮೂಲಕ ನಮ್ಮ ಮಾಧ್ಯಮ ಮುಖಾಂತರ ನಾವು ಹೇಳಲಿಕ್ಕೆ ಬಯಸ್ತೀವಿ. ನೋಡಿ, ಸಜ್ಜಿದ್ ಅಲಿ ಅವ್ರು ಯಾರು, ನಾವ್ಯಾರು, ನಮಗೊಂದು ಗೊತ್ತಿಲ್ಲ. ನಂತರ ಬಹಳ ಮುಖ್ಯವಾಗಿ ತಾವು ಗಮನಿಸಬೇಕು, ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಅಂತ. ಫಸ್ಟ್ ಆಫ್ ಆಲ್ ಇದು ರಿಜಿಸ್ಟರ್ ಆಗಿದೆಯಾ ಇಲ್ಲ ಸ್ವಲ್ಪ ಕೇಳಿ ಅವ್ರನ್ನ. ಲೆಟರ್ ಹೇಗೆ ಯೂಸ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನಮಗೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ, ನಾನು ತೆಗೆದು ನೋಡಿರೋ ಪ್ರಕಾರ, ಯಾವುದೇ ಕಾರಣಕ್ಕೂ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಇಟ್ ಈಸ್ ನಾಟ್ ರಿಜಿಸ್ಟರ್ಡ್, ಅನ್ರಿಜಿಸ್ಟರ್ಡ್ ಅಂತ ಗೊತ್ತಾಗಿದೆ ನನಗೆ ಗೊತ್ತಿರೋ ಮಟ್ಟಿಗೆ. ಇವರು ಲೆಟ್ರೇಡ್ಗಳನ್ನ ಒಡಿಸ್ಕೊಂಡು ಇವರು ಎಲ್ಲೆಲ್ಲಿ ಲೆಟ್ರೇಡನ್ನ ಯೂಸ್ ಮಾಡ್ತಾ ಇದ್ದಾರೆ. ಸ್ವಾಮಿ, ನಾವು ಕೂಲಿ ಮಾಡಿ ಬಂದಿರೋರು, ನೀವು ಎಷ್ಟು ಕೋಟಿಗಿದ್ದೀರೋ ನಮಗೆ ಗೊತ್ತಿಲ್ಲ. ಮೋಸ್ಟ್ಲಿ ನೀವು ಏನೋ ಗಾರೆ ಕೆಲಸಕ್ಕೆ ಹೋಗಿದ್ದೀರೋ, ಮಣ್ಣು ಕೆಲಸಕ್ಕೆ ಹೋಗಿ ಸಂಪಾದನೆ ಮಾಡಿದಿರೋ, ದುಡ್ಡು ಗೊತ್ತಿಲ್ಲ. ನಮ್ಗಳ ಮೇಲೆ ಆಪಾದನೆ ಮಾಡ್ತಾ ಇದ್ದೀರ. ಎಷ್ಟು ಮಟ್ಟಿಗೆ ಸರಿ? ಒಂಥರ ಕಾಮಿಡಿ ಅನಿಸ್ತು ನಮಗೆ. ಭಾಳ ಗೌರವ ಇದೆ ಅವ್ರ ಮೇಲೆ. ಇದನ್ನೆಲ್ಲ ಹೇಳ್ಬಾರ್ದು ನಾವು, ಆದರೂ ಸಹ ಹೇಳ್ತಾ ಇದ್ದೀವಿ. ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನಮ್ಮ ಮೇಲೇ ಆಪಾದನೆ ಮಾಡಿದಾಗ ನಾವು ಹೇಳಲೇಬೇಕು. ದಯವಿಟ್ಟು ನಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ಹೇಳೋದು ಬಯಸೋದಿಷ್ಟೇ, ಇದೊಂದು ಪಾರ್ಟಿ ಇದೆ. ಮೊನ್ನೆ ಮೀಟಿಂಗ್ ನಡೀತು. ಮೀಟಿಂಗ್ ನಡೆದಾಗ ಲೆಟರ್ ಯೂಸ್ ಮಾಡಿದ್ದಾರೆ. ನಮ್ಮ ಬಗ್ಗೆ ಇಲ್ಲ ಸಲ್ಲದಲ್ಲ, ಏನು ಇದಕ್ಕೆ ಕ್ರಿಮಿನಲ್ ಮೊಕದ್ದಮೆ ಅಡಿಯಲ್ಲಿ ಕೇಸ್ನ ದಾಖಲು ಮಾಡಬೇಕು. ಇವರು ಎದುರಿಸ್ತಾ ಇದ್ದಾರೆ. ಈ ಥರ 2 ಸಂಘಟನೆ ಇಟ್ಕೊಂಡು ಈ ಥರ ಹಿಂಗೆ ಮಾಡ್ತಾ ಇದ್ದಾರೆ. ಇವ್ರನ್ನ ನಾವು ಏನು ಗಡಿಪಾರು ಮಾಡಬೇಕು, ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಕೇಸ್ ಫೈಲ್ ಮಾಡಬೇಕು, ರೌಡಿ ಶೀಟ್ಗಳನ್ನ ಮಾಡಬೇಕು ಅಂತೆ. ಅದೇನು ಹೇಳ್ತೀರಾ? ಅದೇನು ಕತೆನ ನಮಗೊಂದು ಗೊತ್ತಿಲ್ಲ. ಸ್ವಾಮಿ, ದಯವಿಟ್ಟು ಮಾಹಿತಿ ಕೊರತೆ ಇದ್ರೆ ದಯವಿಟ್ಟು ಬಂದು ನಮ್ಮ ಹತ್ರ ಮುಖಾಮುಖಿ ಕುತ್ಕೊಳ್ಳಿ, ಮಾತಾಡೋದು ನಾನು ರೆಡಿ ಇದ್ದೀನಿ. ದಾಖಲಾತಿಗಳನ್ನು ನಿಮಗೆ ಬೇಕಾದ್ರೆ ಸಬ್ಮಿಟ್ ಮಾಡ್ತೀನಿ. ತಮ್ಮ ಮೇಲೆ ಗೌರವ ಇದೆ, ಒತ್ತಿ ಹೇಳ್ತಾ ಇದ್ದೀರಿ. ಮತ್ತೊಮ್ಮೆ ಈ ರೀತಿ ನೀವು ಅಪಪ್ರಚಾರ ಮಾಡೋದು, ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡೋದು ಬಿಟ್ಬಿಡಿ. ಹಿರಿಯ ಹೋರಾಟಗಾರರಿದ್ದೀರಾ ನೀವು, ನಮಗೂ ಒಂದು ಹೆಮ್ಮೆ ಅನಿಸುತ್ತೆ. ನಿಮ್ಮನ್ನು ನೋಡಿ ನಾವು ಬೆಳೆದಿದ್ದೀವಿ. ಇದನ್ನ ದಯವಿಟ್ಟು ಯಾವುದೇ ರೀತಿಯಲ್ಲಿ ಬಿಡಿ. ಸರ್ಕಾರದ ಆಸ್ತಿಯನ್ನು ಉಳಿಸೋಣ, ಕಡು ಬಡವರಿಗೆ ನೀಡೋಣ. ನನಗೆ ಮಾರ್ಸಂದ್ರ ಮುನಿಯಪ್ಪಾಜಿ ಅವರು ಸುಮಾರು ಅಂತಂದರೆ ಒಂದು 5 ವರ್ಷಗಳಿಂದ ನನಗೆ ಪರಿಚಯ. ಯಾವುದೋ ಒಂದು ವ್ಯಕ್ತಿನ ಕರ್ಕೊಂಡೋಗಿ ನಾನು ಪರಿಚಯ ಮಾಡ್ಕೊಂಡಿರುವಂಥ ವ್ಯಕ್ತಿ ಅಲ್ಲ. ನಾನೇ ಅವರ ಹೋರಾಟದ ಹಾದಿಯನ್ನು ನೋಡಿ, ಅವ್ರು ಮಾಡೋವಂಥ ಒಳ್ಳೆ ಕೆಲಸಗಳನ್ನು ನೋಡಿ ನಾನು ಹೋಗಿರ್ತಕ್ಕಂಥದ್ದು, ನಾನು ಪರಿಚಯ ಮಾಡ್ಕೊಂಡಿರೋವಂಥದ್ದು. ಮಾರ್ಸಂದ್ರ ಮುನಿಯಪ್ಪಾಜಿ ಅವ್ರ ಕಡೆಯಿಂದ ಪರಿಚಯ ಆಗಿರುವಂಥದ್ದು ಗೂಳೆ ನಂದಗುಂದ ವೆಂಕಟೇಶಣ್ಣವರು. ಈಗೇನು ಗೂಳೆ ನಂದಗುಂದ ವೆಂಕಟೇಶಣ್ಣವ್ರಿಗೂ ನಮಗೂ ಸುಮಾರು ಅಂತಂದರೆ ಒಂದು 4 ರಿಂದ 5 ವರ್ಷ ಒಡನಾಟ. ನಾವು ಅವರು ಮಾತಾಡ್ತಾ ಇದ್ವಿ. ಅವ್ರು ಏನು ಮಾಡ್ತಾರೆ, ಏನು ಅವ್ರ ಹಿನ್ನೆಲೆ ನಮಗೇನೂ ಗೊತ್ತಿಲ್ಲ. ಏನಾದರೂ BSPಲಿದ್ದಾಗ BSPಯಲ್ಲಿ ಕಾರ್ಯಕ್ರಮಗಳು ನಡೆದಾಗ ಕಾರ್ಯಕ್ರಮಕ್ಕೆ ಹೋಗ್ತಿದ್ವಿ. ಈಗೇನು BSPಯಿಂದ ಹೊರಗಡೆ ಬಂದರು ಮಾರ್ಸಂದ್ರ ಮುನಿಯಪ್ಪಾಜಿ ಅವರು, ಅದಾದಮೇಲೆ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಅಂತ ಹೇಳಿ ಕಟ್ಟಿದ್ರು. ಆ ಅನೇಕ ಒಂದು 100-150 ಕಾರ್ಯಕ್ರಮಗಳಿಗೆ ನಾವು ಹಾಜರಾಗಿದ್ದೀವಿ. ಏನು ಈ ಗೂಳೆ ನಂದಗುಂದ ವೆಂಕಟೇಶ್ ಅಣ್ಣನವ್ರು ಏನವ್ರೆ, ಅವ್ರು ಏನು ಮಾಡ್ತಾರೆ, ಗೂಳೆ ನಂದಗುಂದ ಗ್ರಾಮದ ಸರ್ವೆ ನಂಬರ್ 28-30ರಲ್ಲಿ ಮಾಡಿರ್ತಕ್ಕಂಥ ನಕಲಿ ದಾಖಲಾತಿಗಳು ಅದು ನಮಗೆ ಕಿವಿಗೆ ಬೀಳುತ್ತೆ. ಯಾರೋ ಸಾರ್ವಜನಿಕರು ಮಾತಾಡುವಂಥ ಸ್ಥಳದಲ್ಲಿ ನಮ್ಗೆ ಬರುತ್ತೆ, ಏನಪ್ಪ ನೀವು ಅವ್ರ ಜೊತೆಲಿದ್ದೀರಾ, ಅವ್ರು ನೋಡಿದ್ರೆ ಈ ಥರ ಬೋಗಸ್ ದಾಖಲೆಗಳನ್ನ ಕ್ರಿಯೇಟ್ ಮಾಡ್ಕೊಂಡವ್ರೆ ಅಂತ ಹೇಳಿ ನಮಗೆ ಯಾರೋ ಒಬ್ರು ಕಿವಿ ಮಾತು ಹೇಳ್ತಾರೆ. ಅದಾದಮೇಲೆ ಬಂದು ನಾನು
ಇದೇ RMCಯಲ್ಲಿ ಕೂತ್ಕೊಂಡು ಏನಣ್ಣ ಈ ಥರ ನಿಮ್ಮ ಬಗ್ಗೆ ಮಾತಾಡ್ತಾವ್ರೆ ಬೇರೆಯವರೆಲ್ಲ ಏನಿದು ವಿಚಾರ ಅಂತ ಕೇಳ್ತೀನಿ. ಆ ವ್ಯಕ್ತಿ ನಮ್ಗೆ ಏನೂ ಹೇಳೋದಿಲ್ಲ. ನಂತರ ಏನು ಮಾಡ್ತೀವಿ, ತಾಲೂಕು ಕಚೇರಿಗೆ ಒಂದು ಅರ್ಜಿಯನ್ನು ಸಲ್ಲಿಸ್ತೀವಿ. ಅರ್ಜಿಯನ್ನು ಸಲ್ಲಿಸಿ ಡಾಕ್ಯುಮೆಂಟ್ಸ್ ತರಿಸ್ಕೊಂತೀವಿ. ತರಿಸ್ಕೊಂಡಿದ್ದಾದ್ಮೇಲೆ ಇವ್ರು ಏನೇನು ಬೋಗಸ್ ಮಾಡಿದ್ದಾರೆ, ದಾಖಲಾತಿಗಳು ಎಲ್ಲೆಲ್ಲಿ ಸೃಷ್ಟಿ ಮಾಡಿದ್ದಾರೆ, ಈ ರೆಕಾರ್ಡ್ ರೂಮಲ್ಲಿ ಇರ್ತಕ್ಕಂಥ ಲೋಕೇಶನ್ ಅವರು ಇದಕ್ಕೆ ಮುಖ್ಯ ಪಾತ್ರ ವಹಿಸಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿರೋವಂಥದ್ದು. ಅದಾದ್ಮೇಲೆ ಅವ್ರಿಗೂ ನಾನೇ ಕೊಟ್ಟಿರ್ತಕ್ಕಂಥದ್ದು ಇದೇ RMCಯಲ್ಲಿ ನಾನೇ ದಾಖಲಾತಿಗಳನ್ನ ಕೊಟ್ಟಿರೋದು ಗುಳ್ಳೆ ನಂದಗುಂದ ವೆಂಕಟೇಶಣ್ಣವ್ರಿಗೆ. ಈಗ ನಾವು 27ನೇ ತಾರೀಕು ಹೋದ ತಿಂಗಳು 27/7/2026 ನಾವು ಒಂದು ಹೋರಾಟ ಮಾಡಿದ್ದೀವಿ. ಹೋರಾಟ ನಾಳೆ ಮಾಡ್ತೀವಿ ಅಂದರೆ ಅದ್ರ ಹಿಂದಿನ ದಿನ ಎತ್ಕೊಂಡೋಗಿ ನನ್ನ ಬಗ್ಗೆ, ವೆಂಕಟೇಶಣ್ಣವ್ರ ಬಗ್ಗೆ ಹಾಗೂ ಇನ್ನೂ ಒಂದು 3-4 ಜನರ ಹೆಸರು ಸೇರಿಸ್ಬಿಟ್ಟು ದೂರನ್ನು ಕೊಟ್ಟವ್ರೆ. ಏನಂತ ದೂರು ಕೊಟ್ಟವ್ರೆ ಅಂತಂದರೆ, ನನಗೆ ಮಂಜು ಅನ್ನೋರು ಕರೆ ಮಾಡಿದ್ರು. ದುರ್ಗೇನಹಳ್ಳಿ ಮಂಜು ಅನ್ನೋ ವ್ಯಕ್ತಿ ಕರೆ ಮಾಡಿ ನಿನ್ನನ್ನು ಬಿಡೋದಿಲ್ಲ, ನಿನ್ನನ್ನು ಕೊಲೆ ಮಾಡ್ತೀನಿ, ನಿಂದು ಏನೇ ಇರಲಿ ನಾನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತೇಳಿ ಧಮಕಿ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಮತ್ತು ನಮ್ಮ ಜೊತೆಲಿರ್ತಕ್ಕಂಥವ್ರ ಮೇಲೆ ಎಲ್ಲನೂ ಹೋಗಿ ದೂರನ ಕೊಟ್ಟವ್ರೆ. ನಂತರ ಟೌನ್ ಸ್ಟೇಷನಲ್ಲಿ ನಮ್ಮನ್ನು ಕರೀತಾರೆ. ಕರೆದ್ಬಿಟ್ಟು ಏನಪ್ಪ ಹಿಂಗೆ ಹಿರಿಯರಿದ್ದಾರೆ, ಅವ್ರಿಗೆ ಯಾಕೆ ನೀನು ಧಮಕಿ ಹಾಕಿದೆ ಅಂತ ಕೇಳಿದಾಗ ನಾನು ನನ್ನ ಮೊಬೈಲ್ಗೆ ಯಾವುದೇ ಫೋನ್ ಕರೆ ಬಂದ್ರೂ ರೆಕಾರ್ಡ್ ಆಗುತ್ತೆ. ನಾನು ನಿಮ್ಮ ಮುಂದೆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಶೇರ್ ಮಾಡ್ತೀನಿ ಅದು ಆಡಿಯೋ. ಅದರಲ್ಲಿ ಏನಿದೆ, ಈ ಗುಳ್ಳೆ ನಂದಗುಂದ ವೆಂಕಟೇಶಣ್ಣವರು ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿರೋ ವಿಚಾರದಲ್ಲಿ ಅವರೇ ರಿಕ್ವೆಸ್ಟ್ ಮಾಡ್ತಾರೆ. ನಾನು ಡಾಕ್ಯುಮೆಂಟ್ಸ್ ಕೊಟ್ಟಾಗ ಅವ್ರಿಗೆ, ದಯವಿಟ್ಟು ಈ ವಿಚಾರದಲ್ಲಿ ನೀನು ಬರಬೇಡ ಮಂಜು, ಪ್ಲೀಸ್ ಅಣ್ಣ, ನಾನು ನಿನ್ನ ಕೈ ಮುಗಿತೀನಿ ಅಂತೇಳಿ ಕೈ ಮುಗಿತಾರೆ. ನಿನಗೆ ಸ್ವಲ್ಪ ಹಣ ಕೊಡ್ತೀನಿ, ಒಂದು 2-3 ತಿಂಗಳು ಕಾಯಿ ಅಂತ ನನಗೂ ಹೇಳ್ತಾರೆ. ನಾನೇನು ಮಾಡ್ತೀನಿ, ಸರಿ ಆಯ್ತಣ್ಣ ನಿಮ್ಮ ವಿಚಾರಕ್ಕೆ ನಾನು ಬರಲ್ಲ ಬಿಡ್ರಣ ಅಂತ ಸುಮ್ಮನೆ ಆಗ್ತೀನಿ. ಅದಾದಮೇಲೆ ತಿರುಗಿ ಅಲ್ಲಿ ಇಲ್ಲಿ ಹೋಗಿ ನಮ್ಮ ಸ್ನೇಹಿತರ ಹತ್ರ ಹೇಳ್ಕೊಳೋವಂಥದ್ದು, ಮಂಜುಗೆ 5 ಲಕ್ಷ ದುಡ್ಡು ಕೊಟ್ಟಿದ್ದೀನಿ, 4 ಲಕ್ಷ ದುಡ್ಡು ಕೊಟ್ಟಿದ್ದೀನಿ, 3 ಲಕ್ಷ ದುಡ್ಡು ಕೊಟ್ಟಿದ್ದೀನಿ ಅಂತ ಅಲ್ಲಿ ಇಲ್ಲಿ ಹೇಳ್ಕೊಳೋವಂಥದ್ದು. ಒರಿಜಿನಾಲಿಟಿ ಕೊಟ್ಟಿದ್ರೆ ಮಾತಾಡಲಿ, ತಲೆ ಬಗ್ಸೋಣ. ಸತ್ಯತೆ ಏನಿದ್ರು ಅದು ಹೊರಗಡೆ ಬರಲಿ. ಕೊಟ್ಟಿದ್ರೆ ನಾವು ತಲೆ ಬಾಗ್ತೀವಿ, ಕೊಡದೇನೆ ನಮ್ಮ ಬಗ್ಗೆ ಇನ್ನು ಸಲದ ಆರೋಪಗಳು ಮಾಡಿದ್ರೆ ನಾವ್ಯಾಕೆ ನಾವು ಮನೇಲಿ ಕೂತ್ಕೊಬೇಕು? ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪುಣೆ, ಜ್ಯೋತಿ ಬಾಪುಲೆ, ಸಾವಿತ್ರಿ ಬಾಪುಲೆ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇರ್ತಕ್ಕಂಥದ್ದು, ಅವರು ಇತಿಹಾಸನ ಓದಿರ್ತಕ್ಕಂಥದ್ದು. ನಾವ್ಯಾಕೆ ದಿಗ್ಲು ಬಿಡ್ಬೇಕು ಇವ್ರಿಗೆ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತೀನಿ, ಏನಣ್ಣ ನಮ್ಮ ಬಗ್ಗೆ ಈ ಥರ ನೀನು ಅಲ್ಲಿ ಇಲ್ಲಿ ಕೆಟ್ಟದಾಗ ಮಾತಾಡ್ತಾ ಇದೆಯಾ, ದುಡ್ಡು ಕೊಟ್ಟಿದ್ದೀನಿ ಅದು ಇದು ಅಂತ ಹೇಳ್ಕೊಂತ ಇದೆಯಾ, ಏನಣ್ಣ ನಾವೇನಣ್ಣ ಮೋಸ ಮಾಡಿದ್ದೀವಿ ನಿಮಗೆ, ಹಂಗೆ ಅಂತ ಹೇಳ್ಬಿಟ್ಟು ಫೋನಲ್ಲಿ ನಾನು ಮಾತಾಡಿದ್ದೀನಿ. ಅದರಲ್ಲಿ ಒಂದು ಚೂರು ತಪ್ಪಿಲ್ಲ. ಬಿಡೋಣ, ನೀವು ಬೋಗಸ್ ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಂಡಿರೋದು ನೀವು. ನಿಮ್ಮ ವಿಚಾರದಲ್ಲಿ ನಾನೇ AC ಸಾಹೇಬರಿಗೆ, DC ಸಾಹೇಬರಿಗೆ, RC ಸಾಹೇಬರಿಗೆ ಎಲ್ಲರಿಗೂ ಕೂಡ ಅರ್ಜಿಗಳನ್ನು ಹಾಕ್ತೀನಿ. ನಿಮ್ಮ ವಿಶ್ವಾಸ ನಮಗೆ ಬೇಡ ಅಂತ ಹೇಳಿದ್ದೀನಿ. ಅದು ಆಡಿಯೋ ನಿಮಗೆ ಕೊಡ್ತೀನಿ. ಆ ಆಡಿಯೋದಲ್ಲಿ ನಾನು ಸಾಯಿಸ್ತೀನಿ, ಕೊಲೆ ಮಾಡ್ತೀನಿ ಅಂತ ಹೇಳೋದಕ್ಕೆ ನಾನು ಹೋಗ್ಲಿ ಬುದ್ಧಿ ಇಲ್ದೋ ಹೋಗ್ಲಿ. ನನಗೂ ಏನು ವೈಯಕ್ತಿಕ ದ್ವೇಷ ಇಲ್ಲ. ನಕಲಿ ದಾಖಲಾತಿಗಳು ಸೃಷ್ಟಿ ಮಾಡೋರೆ, ಆ ಸೃಷ್ಟಿ ಮಾಡಿರೋ ವಿಚಾರದಲ್ಲಿ ನಮ್ಮ ವಿರೋಧ ಏನಕ್ಕಪ್ಪ ಅಂತಂದರೆ, ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಅಂತಂದರೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಅದು ಒಂದು ಪ್ರಾದೇಶಿಕ ಪಕ್ಷವಾಗಿ ಈ ಕರ್ನಾಟಕದಲ್ಲಿ ಮುಂಚೂಣಿಯಲ್ಲಿ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ. ಅಂಥ ಒಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯನ್ನು ಬಳಸ್ಕೊಂಡು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಹೇಳ್ಬಿಟ್ಟು ನೀವು ಹುದ್ದೆಯನ್ನು ತಗೊಂಡು ಆ ಹುದ್ದೆ ಘನತೆ ಮರೆತು ನೀವು ಈ ಥರ ನಕಲಿ ದಾಖಲಾತಿಗಳು ಸೃಷ್ಟಿ ಮಾಡಿದ್ದೀರಾ. ನಿಮ್ಮ ಜೊತೆಲಿದ್ರೆ ನಮಗೂ ಕೂಡ ಬೆಲೆ ಇರೋದಿಲ್ಲ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ, ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಗೆ ಮರ್ಯಾದೆ ಹೋಗುತ್ತೆ. ನಾವು ನಿಮ್ಮ ಜೊತೆಲಿದ್ರೆ ನೀವು ಮಾಡಿರ್ತಕ್ಕಂಥ ತಪ್ಪಿಗೆ ನೀವೇ ನೀರು ಕುಡಿದ್ರಿ, ನಾವು ನಿಮ್ಮ ಜೊತೆ ಪಾಲ್ದಾರರಾಗಲ್ಲ ಅಂತೇಳಿ ನಾನು ಅವ್ರಿಗೆ ಹೇಳಿ ನಾನು ಬಂದಿರತಕ್ಕಂಥದ್ದು. ಅದಾದಮೇಲೆ ಮಾರ್ಸಂದ್ರ ಮುನಿಯಪ್ಪಾಜಿ ಅವ್ರಿಗೆ ನಾನು ವಿಚಾರ ತಿಳಿಸಿದ್ದೆ, ಈ ಥರ ಏನೋ ಬೋಗಸ್ ದಾಖಲೆಗಳು ಕ್ರಿಯೇಟ್ ಮಾಡಿದ್ದಾರೆ. ತಿರ್ಗಿ ಆಮೇಲೆ ಸಜಿದಾ ಅಲಿ ಅನ್ನೋ ವ್ಯಕ್ತಿ ನನಗೆ ಪರಿಚಯ, ಅವರು ನನಗೆ ಪರಿಚಯ. ಅವ್ರೇನು ಮಾಡ್ತಾರೆ, ಮಾರ್ಸಂದ್ರ ಮುನಿಯಪ್ಪಾಜಿ ಅವರು ಎಲ್ಲ ಕಡೆನೂ ಆ ಜಮೀನು ವಿಚಾರದಲ್ಲಿ ಇವ್ರ ಲೆಟ್ರೇಟು. ಮಾರ್ಸಂದ್ರ ಮುನಿಯಪ್ಪಾಜಿ ಅವರ ಲೆಟ್ರೇಟಲ್ಲಿ ಎಲ್ಲ ಕಡೆ ಕಂದಾಯ ಸಚಿವರು ಮತ್ತು ಗೃಹ ಸಚಿವರು, ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ, AC, DC, ತಹಶೀಲ್ದಾರು ಎಲ್ಲರಿಗೂ ಕೂಡ ಲೆಟರ್ಗಳನ್ನು ಹಾಕಿರ್ತಾರೆ. ಆ ವಿಚಾರದಲ್ಲಿ ಅವ್ರೇನು ಮಾಡ್ತಾರೆ, ನಿಮಗೆ ಪರಿಚಯನಾ ಮಾರ್ಸಂದ್ರ ಮುನಿಯಪ್ಪಾಜಿ ಅವರು, ನಿಮ್ಗೆ ಏನಾದರೂ ಪರಿಚಯ ಇದ್ದರೆ ಮಂಜು ಅವರೇ ನನಗೆ ಒಂದು ಅರ್ಧ ಗಂಟೆ 1 ಅವರ್ ಕಾಲಾವಕಾಶ ಕೊಡಿ. ಮಾರ್ಸಂದ್ರ ಮುನಿಯಪ್ಪಾಜಿ ಅವ್ರ ಹತ್ರ ನಾನು ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ತೀನಿ, ನಂದೇನಾದರೂ ತಪ್ಪಿದ್ರೆ ಅವ್ರು ಹೇಳಿ. ಸುಮ್ಮನೆ ನಮ್ಮ ಮೇಲೆ ಎತ್ಕೊಂಡೋಗಿ ಯಾಕೆ ಅವರು ಲೆಟ್ರೇಟ್ ಬಳಸಿ, ಅವರ ಪಕ್ಷದ ಲೆಟ್ರೇಟ್ ಬಳಸಿ ಏನಕ್ಕೆ ಅವರು ನಮ್ಮ ಮೇಲೆ ಈ ಥರ ಮಾಡ್ತಾರೆ ಅಂತ ಕೇಳಿದಾಗ ನಾನು ಮಾರ್ಸಂದ್ರ ಮುನಿಯಪ್ಪಾಜಿ ಅವ್ರಿಗೆ ನಾನು ಕರೆ ಮಾಡ್ತೀನಿ.
ಕರೆ ಮಾಡಿಬಿಟ್ಟು ಅಪ್ಪಾಜಿ ನಮಸ್ತೆ ಅಂತಲೇ ಮಾತಾಡ್ತೀನಿ, ನಿಮಗೆಲ್ಲ ಕೊಡ್ತೀನಿ ಆಡಿಯೋ ವಿಡಿಯೋ ರೆಕಾರ್ಡ್ಸು. ನಾನು ಅವರು ಸಜಿದ್ ಅಲಿ ಅವ್ರ ವಿಚಾರನೂ ಮಾತಾಡಿಲ್ಲ, ಯಾರ ವಿಚಾರನೂ ಮಾತಾಡಿಲ್ಲ. ನಾನು ಹೇಳಿದ್ದೇನು ಅಂತಂದರೆ ನಂದಗುಂದ ವೆಂಕಟೇಶ್ ಅವ್ರದ್ದು ಏನೋ ಬೋಗಸ್ ದಾಖಲೆಗಳು ಕ್ರಿಯೇಟ್ ಆಗೈತೆ, ಮತ್ತು ಅವ್ರು ಸಜಿದ್ ಅಲಿ ಅವ್ರು ಏನೋ ನಿಮ್ಮ ಹತ್ರ ಬಂದು ಏನೋ ಮಾತಾಡಬೇಕಂತೆ, ನಿಮಗೆ ದಾಖಲಾತಿಗಳು ತೋರಿಸ್ತಾರೆ, ನೀವು ಸುಮ್ಮನೆ ಅಲ್ಲಿ ಇಲ್ಲಿ ಲೆಟರ್ ಆಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಹೇಳಿದ್ರು. ಅಪ್ಪಾಜಿ ಒಂದು ಅರ್ಧ ಗಂಟೆ ಕಾಲಾವಕಾಶ ಕೊಡಿ ಅಂತ ಕೇಳ್ತೀನಿ. ಅವ್ರು ಬಳಸಿರ್ತಕ್ಕಂಥ ಮಾತುಗಳು ನನ್ನ ಬಾಯಲ್ಲಿ ಹೇಳೋದು ಬೇಡ. ಅವ್ರ ಬಗ್ಗೆ ಅಪಾರವಾದ ಪ್ರೀತಿ, ವಿಶ್ವಾಸ, ಗೌರವ ಐತೆ. ನಾನು ಇಡೀ ನನ್ನ ಜೀವನ ಚರಿತ್ರೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಪ್ಪಾಜಿ ಅನ್ನೋದು ಬಿಟ್ಟರೆ ಮಾರ್ಸಂದ್ರ ಮುನಿಯಪ್ಪಾಜಿ ಅವ್ರನ್ನೇ ಅಪ್ಪಾಜಿ ಅಂತ ಕರೆದಿರೋದು. ನಮ್ಮ ತಂದೆನೂ ಕೂಡ ಅಣ್ಣ ಅಂತ ಕರಿತೀನಿ, ನಮ್ಮ ತಂದೆನ ಅಣ್ಣ ಅಂತ ಕರಿತೀನಿ ನಾನು. ಅಪ್ಪಾಜಿ ಅನ್ನೋ ಅದಕ್ಕೆ ಬೆಲೆನೇ ಕೊಟ್ಟಿಲ್ಲ ಇವರು. ಅವರು ಸುಳ್ಳು ಹೇಳ್ತಾವ್ರೆ, ಅದು ದಾಖಲಾತಿ ಇದೆ, ನನ್ನ ಹತ್ರ ಆಡಿಯೋ ಇದೆ. ಅವ್ರೇನಂತ ಹೇಳ್ತಾರೆ ಪ್ರೆಸ್ ಮೀಟಲ್ಲಿ, ಮಾರ್ಸಂದ್ರ ಮುನಿಯಪ್ಪಾಜಿ ಅವರು ನನಗೆ ಏಕಾಏಕಿ ದುರ್ಗೇನಹಳ್ಳಿ ಮಂಜು ಅನ್ನೋ ವ್ಯಕ್ತಿ ಫೋನ್ ಮಾಡ್ತಾನೆ, ಅಣ್ಣ ನಂದಗುಂದ ವೆಂಕಟೇಶ್ ಹೇಳಿದ ಮಾತು ಕೇಳ್ತಾ ಇಲ್ಲ ಅಣ್ಣ, ಸ್ವಲ್ಪ ತಕರಾರು ಮಾಡ್ತಾವ್ರೆ, ಹಂಗೆ ಹಿಂಗೆ ನೋಡೋಣ, ಅವ್ರ ಹತ್ರ ರೌಡಿಗಳವ್ರೆ, ದೊಡ್ಡ ದೊಡ್ಡ ರೌಡಿಗಳವ್ರೆ, ಅವ್ರವ್ರೆ ಇವ್ರವ್ರೆ ಅಂತ ನಾನು ಅವ್ರ ಹತ್ರ ಹೇಳಿದೆ ಅಂತ ಹೇಳ್ಬಿಟ್ಟು ಅವ್ರು ಸುಳ್ಳು ಹೇಳ್ತಾವ್ರೆ. ನನಗೆಲ್ಲ ಇಲ್ಲಿ ನನಗೆ ಇದನ್ನೆಲ್ಲ ವಿಡಿಯೋಗಳನ್ನ ಮತ್ತು ಪ್ರೆಸ್ ಮೀಟ್ ನಡೆದಿರ್ತಕ್ಕಂಥದ್ದನ್ನೆಲ್ಲನೂ ಎಲ್ಲ ವಿಡಿಯೋಗಳನ್ನ ವೀಕ್ಷಣೆ ಮಾಡಿದ ನಂತರ ನನಗೇನು ಅನ್ನಿಸ್ತು ಅಂತಂದರೆ, ನಾನು ಸುಮಾರು ಒಂದು 4-5 ವರ್ಷಗಳಿಂದ ತುಂಬ ಹತ್ತಿರದಿಂದ ನೋಡಿದ್ದೀನಿ ಮಾರ್ಸಂದ್ರ ಮುನಿಯಪ್ಪಾಜಿ ಅವ್ರನ್ನ. ಕೆಟ್ಟ ಕೆಲಸ ಮಾಡೋರನ್ನ ಮನೆ ಬಾಗಿಲಿಗೂ ಸೇರಿಸಲ್ಲ. ಇನ್ನು ಗೂಳ್ಳೆ ನಂದಗುಂದ ವೆಂಕಟೇಶ್ ಅಣ್ಣವರು ಮೋಸ್ಟ್ಲಿ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅವ್ರಿಗೆ. ಇದೇನಾದರೂ ಗೂಳ್ಳೆ ನಂದಗುಂದ ವೆಂಕಟೇಶ್ ಅಣ್ಣವರು ಇದು ನಕಲಿ ದಾಖಲಾತಿ ಸೃಷ್ಟಿ ಮಾಡಿರೋದು ನಿಜಾಂಶ ಸತ್ಯಾಂಶ ಏನಾದರೂ ಮಾರ್ಸಂದ್ರ ಮುನಿಯಪ್ಪಾಜಿ ಅವರು ಗೊತ್ತಾದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವ್ರನ್ನ ಮನೆ ಬಾಗಿಲಿಗೆ ಸೇರಿಸಲ್ಲ ಅಂತ ಹೇಳ್ಬಿಟ್ಟು ನಾನು ನಂಬ್ತಾ ಇದ್ದೀನಿ. ಯಾಕೆ ಅಂತಂದರೆ ಗೂಳ್ಳೆ ನಂದಗುಂದ ವೆಂಕಟೇಶಣ್ಣ ಪಕ್ಷನ ಹಾಗೂ ಮಾರ್ಸಂದ್ರ ಮುನಿಯಪ್ಪಾಜಿ ಅವರ ಹೆಸರನ್ನ ಕೆಡಿಸ್ತಾವ್ರೆ ಈ ದೊಡ್ಡಬಳ್ಳಾಪುರ ತಾಲೂಕಲ್ಲಿ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ, ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಬಿಟ್ರೆ ಇನ್ನು ಯಾವ ಜಿಲ್ಲೆಗೆ ಹೋಗಿ ಗೂಳ್ಳೆ ನಂದಗುಂದ ವೆಂಕಟೇಶ್ ಅವರು ಹೋರಾಟ ಮಾಡಿಲ್ಲ, ಯಾವ ತಾಲೂಕಲ್ಲಿ ಮಾಡಿಲ್ಲ. ನನ್ನ ಒಂದು 34 ವರ್ಷ ವಯಸ್ಸಿಗೆ ಬೀದರ್, ಗುಲ್ಬರ್ಗ, ಹಾವೇರಿ, ಬಳ್ಳಾರಿ, ರಾಮನಗರ, ಮೈಸೂರು, ಕೋಲಾರ ಎಷ್ಟೋ ಹೋರಾಟಗಳಲ್ಲಿ ಭಾಗಿಯಾಗಿದ್ದೀನಿ. ಇವರು ಒಂದು ಅಧಿಕಾರನ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯಲ್ಲಿ ಒಂದು ಉನ್ನತವಾಗಿರ್ತಕ್ಕಂಥ ಹುದ್ದೆ ತಗೊಂಡು ಆ ಹುದ್ದೆ ಘನತೆ ಮರೆತು ಇವರು ಪಕ್ಷಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ. ಹಾಗೂ ಮಾರ್ಸಂದ್ರ ಮುನಿಯಪ್ಪಾಜಿ ಅವರು ದಯವಿಟ್ಟು ಅರ್ಥ ಮಾಡ್ಕೊಬೇಕು. ಕೊನೆಯದಾಗಿ ನಾನು ಹೇಳೋದೇನು ಅಂತಂದರೆ, ನಾನು ಗೂಳ್ಳೆ ನಂದಗುಂದ ವೆಂಕಟೇಶಣ್ಣನ ಬಗ್ಗೆ ನನಗೇನು ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ಅವ್ರ ಬಗ್ಗೆ ಅವ್ರು 1000 ಹೇಳ್ಕೊಳ್ಳಿ ನಾನು ಯೋಚನೆನೂ ಮಾಡೋದಿಲ್ಲ. ಆದರೆ ಎಷ್ಟೋ ದಲಿತ ಹೋರಾಟಗಾರರಿಗೆ ಮಾರ್ಗದರ್ಶಿಗಳಾಗಿರ್ತಕ್ಕಂಥವ್ರು, ಎಷ್ಟೋ ಸಾವಿರಾರು ಹೋರಾಟ ಮಾಡಿರ್ತಕ್ಕಂಥವ್ರು, ಸಾವಿರಾರು ಎಕರೆ ಭೂಮಿ ಬಿಡಿಸ್ಕೊಟ್ಟಿರ್ತಕ್ಕಂಥವ್ರು ಮಾರ್ಸಂದ್ರ ಮುನಿಯಪ್ಪಾಜಿ ಅವ್ರು ಮಾತ್ರ ನಾನು ಸ್ಪಷ್ಟನೆ ಕೊಡ್ತಾ ಇರ್ತಕ್ಕಂಥದ್ದು ಇದು ವಿಡಿಯೋ ಮಾಧ್ಯಮದವ್ರ ಮುಖಾಂತರ. ದಯವಿಟ್ಟು ಮಾರ್ಸಂದ್ರ ಮುನಿಯಪ್ಪಾಜಿ ಅವರೇ, ದಯವಿಟ್ಟು ನೀವು ಯಾವಾಗ ಬಾ ಅಂದ್ರೂ ಬರ್ತೀವಿ. ದಾಖಲಾತಿಗಳನ್ನ ನೀವೇ ಪರಿಶೀಲನೆ ಮಾಡಿ, ನೀವೇ ಯಾವ್ದನ್ನ ಹೈಕೋರ್ಟ್ ಇಲ್ಲ ಸುಪ್ರೀಂ ಕೋರ್ಟ್ ವಕೀಲರನ್ನ ಕರೆಸ್ಬಿಟ್ಟು ನೀವೇ ನೋಡಿಸಿ, ಡಾಕ್ಯುಮೆಂಟ್ಸ್ನ ನೀವೇ ನೋಡಿಸಿ. ಇದನ್ನ ನಾವು ಮತ್ತೆ ಮುನ್ರಾಜಣ್ಣ ಹೋಗ್ಬಿಟ್ಟು ತಾಲೂಕು ಆಫೀಸಲ್ಲಿ ರೆಡಿ ಮಾಡಿರೋದಲ್ಲ. ಇದನ್ನ ನಮ್ಮ ಒಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಹೇಳಿ ಏನು ಹುದ್ದೆ ತಗೊಂಡು ಪಕ್ಷಕ್ಕೆ ಹಾಗೂ ನಿಮಗೆ ಕೆಟ್ಟ ಹೆಸರು ತರ್ತಾರೆ ಅವರು ರೆಡಿ ಮಾಡಿರ್ತಕ್ಕಂಥದ್ದು. ಮತ್ತೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಹುದ್ದೆ ಘನತೆ ಮರೆತು ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ದು ಇದೆಲ್ಲ. ಈ ದಾಖಲಾತಿಗಳನ್ನ ದಯವಿಟ್ಟು ಕರ್ನಾಟಕದಲ್ಲಿ ಎಷ್ಟು ಸಬ್ ರಿಜಿಸ್ಟರ್ ಆಫೀಸ್ಗಳವೆ, ಎಷ್ಟು ತಾಲೂಕು ಆಫೀಸ್ ಅವೆ, ಎಷ್ಟು ಜಿಲ್ಲಾ ಕಚೇರಿಗಳವೆ, ಎಲ್ಲ ಜಿಲ್ಲಾ ಕಚೇರಿಗಳಿಗೂ ಹೋಗೋಣ, ಎಲ್ಲ DC ಸಾಹೇಬ್ರಿಗೂ ಕೊಡೋಣ. ಇದರಲ್ಲಿ ಬೋಗಸ್ ಆಗಿಲ್ಲ ಅಂತಂದ್ರೆ ನಾನು ಈ ದೊಡ್ಡಬಳ್ಳಾಪುರದಲ್ಲಿ ನೀಲಿ ಕಲರ್ ಶಾಲ್ ಹಾಕೊಂಡು ಹೋರಾಟ ಮಾಡೋದು ನಿಲ್ಲಿಸ್ಬಿಡ್ತೀನಿ. ದೊಡ್ಡಬಳ್ಳಾಪುರದಲ್ಲೇ ಇರೋದಿಲ್ಲ ನಾನು, ದೊಡ್ಡಬಳ್ಳಾಪುರ ಬಿಟ್ಟು ಹೊರಟೋಗ್ತೀನಿ. ಯಾಕೆ ಸುಮ್ಮನೆ ನಾವು ಇವಾಗ ಬೆಳೀತಾ ಇರ್ತಕ್ಕಂಥವ್ರು, ತುಂಬ ಹುಮ್ಮಸ್ಸಿಂದ ಹೋರಾಟ ಮಾಡುವಂಥ ಮನಸ್ಸನ್ನ ಇಟ್ಕೊಂಡು ಬಂದಿರ್ತಕ್ಕಂಥವ್ರು ನಮ್ಮನ್ನು ಯಾಕೆ ಇಷ್ಟು ಬೇಗ ನೀವು ಜಿಗುಟ್ತಾ ಇದ್ದೀರಾ? ಯಾಕೆ ಇಷ್ಟು ಬೇಗ ನಮ್ಮನ್ನು ಮೂಲೆ ಗುಂಪು ಮಾಡ್ತಾ ಇದ್ದೀರಾ? ಚಿಕ್ಕ ವಿಚಾರದಿಂದ ಎಲ್ಲ ದೊಡ್ಡ ವಿಚಾರದವರೆಗೂ ನೀವೇ ಸುಪ್ರೀಮಾ. ಯಾಕೆ ನಮ್ಮನ್ನು ಈ ಥರ ತೇಜೋವಧೆ ಮಾಡ್ತಾ ಇದ್ದೀರಾ? ನಮ್ಮ ಬಗ್ಗೆ ಇಳಿಸಲದ ಆರೋಪಗಳು ಮಾಡ್ತಾ ಇದ್ದೀರಾ? ನಾವು RTIಗಳಾಕಿ ಅಧಿಕಾರಿಗಳನ್ನ ಎದುರಿಸಿ ಲೋಕಾಯುಕ್ತಗಾಗ್ತೀವಿ, ಅಲ್ಲಾಗ್ತೀವಿ, ಇಲ್ಲಾಗ್ತೀವಿ ಅಂತ ಹೇಳಿ ಎದುರಿಸ್ಬಿಟ್ಟು ದುಡ್ಡು ಇಸ್ಕೊಂತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಮಾಧ್ಯಮ ಮಿತ್ರರು, ದಯವಿಟ್ಟು ನೀವು ಯಾವತ್ತೇ ಆಗಲಿ, ಇವಾಗ ನಮ್ಮನ್ನು ಅಷ್ಟೇ, ನಾವೇನಾದ್ರೂ ಮಾತಾಡ್ತಾ ಇದ್ರೆ ನೀವು ಪ್ರಶ್ನೆ ಕೇಳಬೇಕು. ಅವರು ಮಾತಾಡ್ತಾ ಇದ್ದಾಗ ಪ್ರಶ್ನೆ ಕೇಳಬೇಕು.
ನೀವು ಆರೋಪ ಮಾಡ್ತಾ ಇದ್ದೀರಲ್ವಾ, ಆರೋಪ ಮಾಡ್ತಾ ಇರೋಂಥ ವ್ಯಕ್ತಿದು ಏನಾದರೂ ದಾಖಲಾತಿಗಳಿದಾವ? ಎಲ್ಲ ಗೌರ್ಮೆಂಟ್ ಅಧಿಕಾರಿಗಳ ಹತ್ರ ದುಡ್ಡು ಇಸ್ಕೊಂಡಿರುವಂಥದ್ದು ಯಾರಾದರೂ ವಾಲಂಟ್ರಿಯಾಗಿ ಬಂದು ಸರ್ಕಾರಿ ಅಧಿಕಾರಿಗಳು ನಿಮ್ಗೆ ಹೇಳೋರ? ಇಲ್ಲ ಏನಾದರೂ ಫೋನ್ ಪೇ ಗೂಗಲ್ ಪೇ ಎಲ್ಲ ಹಾಕಿಸ್ಕೊಂಡಿರೋದು ಏನಾದರೂ ಹಿಸ್ಟ್ರಿ ಇದೆಯಾ? ಇಲ್ಲ ಹೋಗ್ಲಿ ಡೈರೆಕ್ಟಾಗಿ ಆಫೀಸ್ಗಳಿಗೆ ಹೋಗಿ ದುಡ್ಡು ತೊಗೊಳೋವಂಥದ್ದು ಏನಾದರೂ ಫೋಟೋಸ್ ವಿಡಿಯೋಸ್ ಇದಾವ? ಏನೂ ಇಲ್ದೇನೆ ಆಪಾದನೆ ಮಾಡ್ತೀರಲ್ಲ, ಯಾಕೆ ನೀವು ನಮ್ಮ ಮೇಲೆ ಯಾಕೆ ಅಷ್ಟು ದ್ವೇಷ? ಏನು ಮಾಡಿದ್ದೀವಿ ಅಂಥದ್ದು ನಾವು? ನಕಲಿ ದಾಖಲಾತಿಗಳು ಸೃಷ್ಟಿಯಾಗಿದ್ದಾವೆ ಅಧಿಕಾರಿಗಳ ವಿರುದ್ಧ, ಹಾಗೂ ಯಾರು ಸೃಷ್ಟಿ ಮಾಡಿಕೊಳ್ಳೋದಕ್ಕೆ ಮೂಲ ಕಾರ್ಯಕರ್ತರು ಅವ್ರ ಮೇಲೆ ನಾವು ಹೋರಾಟನ ಮಾಡಿದ್ದೀವಿ. ನಮಗೂ ಅವ್ರಿಗೂ ವೈಯಕ್ತಿಕ ದ್ವೇಷ ಏನಿಲ್ವೇ? ಏನಾದರೂ ವೈಯಕ್ತಿಕ ದ್ವೇಷ ಇದ್ದರೆ ನಾವು ತಲೆಭಾಗನ ಅದು ನಾವು ಉದ್ದೇಶಪೂರ್ವಕವಾಗಿ ಮಾಡಿದ್ದೀವಿ ಅಂತ ಹೇಳಿ ಬಹಿರಂಗ ಹೋಗ್ಬೇಕಾದ್ರೆ ಹೇಳಿ ನಾವು ಒಪ್ಕೊಂತೀವಿ. ಅದು ಬಿಟ್ಟು ಸುಮ್ಮನಾದರೂ ನಮ್ಮ ಮೇಲೆ ಇಳಿಸಲ್ಲದ ಆರೋಪಗಳನ್ನು ಮಾಡೋದನ್ನು ನಿಲ್ಲಿಸಿ. ನನ್ನ ಹತ್ರ ಓಪನ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಹತ್ರ ಕೋಟಿ ಆಸ್ತಿ ಇಲ್ಲ, ನಮ್ಮಪ್ಪ ಜಮೀನ್ದಾರಲ್ಲ. ನಾವು ಹೇಳ್ತಾ ಇದ್ದೀವಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀವಿ. ನಾನು ಇಲ್ಲಿಂದ ಅರಬೆತ್ತಲೆಯಾಗಿ ಮಾರ್ಸಂದ್ರ ಮುನಿಯಪ್ಪಾಜಿ ಅವ್ರ ಮನೆವರೆಗೂ ಹೋಗೋದು ರೆಡಿ. ನಾನು ಅರಬೆತ್ತಲೆಯಾಗಿ ಬಾಬಾ ಸಾಹೇಬ್ ಫೋಟೋ ಇಟ್ಕೊಂಡು ಹೊರಟೋಗ್ತೀನಿ. ನಾನು ನನ್ನ ಮೇಲೆ ಏನಾದರೂ ಸುಳ್ಳು ಆಪಾದನೆಗಳು ಮಾಡಿದ್ರೆ ನೀವು ಅವ್ರಿಗೆ ಮಾತು ಕೇಳಿ, ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ. ಏನಾದರೂ ತಪ್ಪಿದ್ರೆ ನಮ್ಮನ್ನು ಕರೀರಿ, ನಮಗೆ ಬುದ್ಧಿ ಹೇಳಿ, ದಾರಿ ತಪ್ತಾ ಇದ್ದೀರಪ್ಪ ನೀವು ಅಂತ ಹೇಳ್ಬಿಟ್ಟು ಮಾರ್ಗದರ್ಶನ ಕೊಡಿ. ಯಾಕೆ ನೀವು ನಮ್ಮ ಮೇಲೆ ಇಲ್ದೋ ಎಲ್ಲ ಹೇಳ್ಕೊಂಡು ನೀವು ಯಾಕೆ ನಮ್ಮನ್ನ ನೀವು ಇಂಡೈರೆಕ್ಟ್ ಆಗಿ ನೀವು ನಮ್ಗೆ ಧಮಕಿ ಆಗ್ತಾ ಇದ್ದೀರೋ, ಇಲ್ಲ ನಾವು ನಿಮ್ಗೆ ಧಮಕಿ ಆಗ್ತಾ ಇದ್ದೀವ? ನೀವು ಯಾವ ರೀತಿಯಲ್ಲಿ ಬೆಳೆದು ಬಂದರೋ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ಅದೇ ಸಂವಿಧಾನದ ಅಡಿಯಲ್ಲಿ ನಮ್ಮ ಹಕ್ಕನ್ನು ನಾವು ಚಲಾಯಿಸಿ ಸಂವಿಧಾನದ ಅಡಿಯಲ್ಲಿ ಸಂಘಟನೆ ಕಟ್ಟಿ ನಾವು ನೊಂದಿರ್ತಕ್ಕಂಥವ್ರಿಗೆ ನ್ಯಾಯ ಕೊಡೋದಕ್ಕೆ ಬಂದಿದ್ದೀವಿ. ದಯವಿಟ್ಟು ನೀವು ನಮ್ಮ ಮೇಲೆ ಇಳಿಸಲ್ಲದ ಆರೋಪಗಳನ್ನು ಮಾಡೋದನ್ನು ನಿಲ್ಲಿಸಬೇಕು. ದಯವಿಟ್ಟು ಇನ್ನು ಯಾವತ್ತೂ ಕೂಡ ನಾವು ಈ ರೀತಿಯಲ್ಲಿ ಮಾತಾಡೋದಿಲ್ಲ. ನಮಗೂ ತುಂಬ ತಾಳ್ಮೆ ಇದೆ. ಅದಕ್ಕೇನೆ ನೀವು ಪ್ರೆಸ್ ಮೀಟ್ ಮಾಡಿ ಹೋಗಿ 4-5 ದಿನ ಆದಮೇಲೆ ನಾವು ಮಾಡ್ತಾ ಇದ್ದೀವಿ. ಯೋಚನೆ ಮಾಡಿ. ಯಾಕೆ ಅಂತಂದರೆ ನಾವು ಪ್ರೆಸ್ ಮೀಟ್ ಮಾಡಿಲ್ಲ ಅಂತಂದರೆ ಇವ್ರದೇ ಏನೋ ತಪ್ಪೈತೆ ಅನ್ಕೊಂತಾರೆ. ಏನು ಸ್ನೇಹಿತರೆ, ನಿಜನಾ? ನಮ್ಮದೇ ಏನೋ ತಪ್ಪೈತೆ ಅನ್ಕೊಂತಾರೆ. ಅದಕ್ಕೆ ನಾವು ಪ್ರೆಸ್ ಮೀಟ್ ಮಾಡೋವಂಥದ್ದು. ಈಗ ಮುಂದಿನ ದಿನಗಳಲ್ಲಿ ಅದೇ ಜಾಗದಲ್ಲಿ ಗುಳ್ಳೆ ನಂದಗುಂದ ಸರ್ವೆ ನಂಬರ್ 28ರಲ್ಲಿ 30ರಲ್ಲಿ ಆ ಜಾಗದಲ್ಲೇ ಕೂತ್ಕೊಂಡು ಹೋರಾಟ ಮಾಡ್ತೀವಿ. ಅಲ್ಲಿಗೆ ಬನ್ನಿ, ಮಾರ್ಸಂದ್ರ ಮುನಿಯಪ್ಪಾಜಿಯವರು ಅಲ್ಲಿಗೆ ಬರಲಿ, ಅಲ್ಲೇ ಡಾಕ್ಯುಮೆಂಟ್ ಚೆಕ್ ಮಾಡಲಿ. ಇಲ್ಲ DC ಸಾಹೇಬರು ಬರ್ತಾರೆ, DC ಸಾಹೇಬರು ನಮ್ಮ ಹೋರಾಟ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ, ನಮ್ಮ ಹೋರಾಟ ನಾವೇನೇ ಇದ್ರೂ ಸಂಬಂಧಪಟ್ಟ ಅಧಿಕಾರಿಗಳಿಗೇನೆ ನಾನು ಅರ್ಜಿಯನ್ನು ನೀಡೋದು. ನಾವು ಯಾವುದೇ ರೀತಿಯಲ್ಲಿ ಯಾರಿಗೂ ಸಹ ಇಲ್ಲಿವರೆಗೂ ಮನಸ್ಸಿಗೆ ನೋವುಂಟು ಮಾಡುವಂತ ಕೆಲಸ ಮಾಡಿಲ್ಲ. ಮತ್ತೆ ಹೇಳ್ತಾರೆ, ಯಾರೋ ಮಹೇಶ್ ಅಂತ ನಮ್ಮ ಸಂಘಟನೆಯಲ್ಲಿ ಇರ್ತಾರೆ, ಸುಮಾರು ಅವರು ವೈಯಕ್ತಿಕ ವಿಚಾರ ಏನೋ ಯಾವುದೋ ಈ ಹಿಂದೆ ಫೋಕ್ಸೋ ಕೇಸ್ ಆಗಿತ್ತು. ಈ ಏನೋ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಬ್ಬರು ಆ ಜಿಲ್ಲೆಗೆ ಒಬ್ಬರು ದೊಡ್ಡ DSS ಮುಖಂಡರು ಅವ್ರ ಮೇಲೆ ಕೇಸ್ ಫೈಲ್ ಮಾಡಿಸಿರ್ತಾರೆ, ಮಹೇಶ್ ಅನ್ನೋ ವ್ಯಕ್ತಿ. ಅವಾಗ ಆ ವಿಚಾರನ ನಮಗೆ ಫೋನ್ ಮಾಡಿ ಹೇಳ್ತಾರೆ, ನೋಡಿ ಈ ಥರ ಮಾಡಿದ್ದಾರೆ ನಿಮ್ಮ ಸಂಘಟನೆಯಲ್ಲಿ ಇರೋರು ಅಂತ. ಆ ಕೂಡಲೇ ನಾನು ಏನು ವರ್ಷ ಹತ್ತತ್ರ ಆಗ್ತಾ ಇದೆ, ಮೋಸ್ಟ್ಲಿ 8-10 ತಿಂಗಳು 11 ತಿಂಗಳು ವರ್ಷ ಹತ್ತತ್ರ ಆಗ್ತಾ ಇದೆ. ಅವಾಗಲೇ ಮಹೇಶ್ ಎಂಬವ್ರನ್ನ ನಾವು ಸಂಘಟನೆಯಿಂದಲೇ ಉಚ್ಚಾಟನೆ ಮಾಡಿಬಿಟ್ಟಿರ್ತೀರಿ. ನಂತರ ಇತ್ತೀಚಿನ ದಿನಗಳಲ್ಲಿ ಅದು ಯಾರೋ ಏನೋ ಅತ್ಯಾಚಾರದ ಕೇಸ್ ಏನೋ ಫೈಲ್ ಮಾಡಿದ್ದಾರೆ ಅಂತ ವಿಷಯ ಕೇಳ್ಪಟ್ವಿ. ಅದು ಅವರು ಹೇಳಿದಕ್ಕೇನೆ, ಯಾರು ಮಾರ್ಸಂದ್ರ ಮುನಿಯಪ್ಪ ಅವರೇ ಹೇಳಿರೋದು ಮಾತನ್ನ ನಾನು ಕೇಳಿದ್ದು. ಉಚ್ಚಾಟನೆ ಮಾಡಿ ವರ್ಷ ಹತ್ತತ್ರ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಯಾವುದೋ ನೀವು ಕೇಸ್ ಫೈಲ್ ಮಾಡಿದ್ದಾರೆ ಅವರು ಅಂತ ಆ ವಿಷಯನೇ ಗೊತ್ತಿಲ್ಲ ನಮಗೆ. ಸಂಘಟನೆಯಲ್ಲಿ ಪ್ರತಿಯೊಬ್ಬರಿಗೂ ನಾವು ಆಹ್ವಾನಿಸ್ತೀವಿ, ಯಾರು ಬೇಕಾದ್ರೂ ಬರ್ಬೋದು. ನಿನ್ನ ಬ್ಯಾಕ್ಗ್ರೌಂಡ್ ಏನು, ನಿನ್ನ ಕೆಲಸ ಏನು, ನೀನು ಯಾವ ಕ್ಯಾಸ್ಟು, ನಿನ್ನ ಹಿನ್ನೆಲೆ ಕೊಡಿ ಅಂತ ನಾವು ಯಾರನ್ನೂ ಕೇಳಲ್ಲ. ಅವ್ರು ಮಾಡ್ಕೊಡೋ ವೈಯಕ್ತಿಕವಾದಂತಹ ಒಂದು ಕೆಲಸಕ್ಕೆ ನಾವ್ಯಾಕೆ ಕೇಳಬೇಕು? ಈ ಹಿಂದೆ MD ಮಹೇಶ್ ನೆನಪಿರಲಿ, ಮಹೇಶ್ ಎಂಬುವರನ್ನ ನಾವು ಉಚ್ಚಾಟನೆ ಮಾಡಿದ್ದೀವಿ. ಉಚ್ಚಾಟನೆ ಮಾಡಿ ಆಲ್ರೆಡಿ 8ರಿಂದ 9 ತಿಂಗಳು 10 ತಿಂಗಳೇ ವರ್ಷ ಹತ್ತತ್ರನೇ ಆಗಿದೆ. ಆಯ್ತಾ? ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ. ಇದನ್ನ ನೆನಪಿಟ್ಕೊಳ್ಳಿ. ಯಾವುದೋ ಇಲ್ಲ ಸಲ್ಲದೆಲ್ಲ ಹೋಗೋದು. ನನ್ನ ಮೇಲೆ RMC ಮಾರ್ಕೆಟ್ಗೆ ಹೋಗಿದ್ದಾರೆ, ಅಲ್ಲೊಬ್ಬರನ್ನ ವಿಚಾರಿಸಿದ್ದಾರೆ, ನಮ್ಮ ಸೈಟ್ ನಮ್ಮ ಜಾಗದ ಹತ್ರಕ್ಕೆ ಹೋಗಿದ್ದಾರೆ, ಅಲ್ಲೆಲ್ಲ ಫೋಟೋಗಳು ನೋಡ್ಕೊಳ್ಳೋದು. ಏನಿದ್ರಿ ಬರ್ರಿ ನನ್ನೇ ಕೇಳ್ರಿ, ನೇರವಾಗಿ ದಾಖಲಾತಿಗಳನ್ನ ಸಬ್ಮಿಟ್ ಮಾಡ್ತೀವಿ ನಾವು. ಇವೆಲ್ಲ ಬಿಡಿ, ಯಾವುದೋ ಒಂದು ಹುಡುಕ್ತಾ ಇರೋದಲ್ಲ, ಏನೋ ಒಂದು ಮಾಡಬೇಕು ಅನ್ನೋ ಒಂದು ಮನಸ್ಸು ನಿಮ್ಮಲ್ಲಿ ಬರಲಿ. ನಾವು ನಿಮ್ಮಗಳ ವಿರುದ್ಧ ನಾವು ಹೋರಾಟನೇ ಮಾಡ್ತಾ ಇಲ್ಲ.
ನೀವು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿಕೊಂಡು ನಮ್ಮ ಮೇಲೆಲ್ಲ ಸಂಬಂಧಪಟ್ಟ ಇಲಾಖೆಗೆ ದೂರುಗಳು ದಾಖಲು ಮಾಡ್ತಾ ಇದ್ರೆ ನಾವು ಸುಮ್ಮನೆ ಕುತ್ಕೊಂಡಿದ್ದು ನಿದ್ದೆ ಮಾಡೋಂಥವ್ರಲ್ಲ. ವೆಂಕಟೇಶ್ ಇದ್ದಾರೆ ಕೂಡ, ಅವರು ಕೂಡ ಸರ್ಕಾರಿ ಜಾಗವನ್ನ ನಕಲಿ ದಾಖಲೆ ಸೃಷ್ಟಿ ಮಾಡಿ ಕಬಳಕೆ ಮಾಡಿದಂತ ನಿಮ್ಮ ಆರೋಪ. ಅದೇ ರೀತಿ ಸಜ್ಜಿದ ಅಲಿ ಕೂಡ ಸರ್ಕಾರಿ ಜಮೀನನ್ನ ಕಬಳಕೆ ಮಾಡಿದ್ದೀರ ಅನ್ನೋದು ಆರೋಪ ಸಹ ಇದೆ. ನೀವು ಈ ಕಡೆ ಹೋರಾಟ ಮಾಡ್ತಿದ್ರ, ಅಲ್ಲಿ ಅವ್ರ ವಿರುದ್ಧ ಯಾಕೆ ಹೋರಾಟ ಮಾಡ್ತಿಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಏನು? ಈಗ ಸಜ್ಜಿದ್ ಅಲಿ ಅನ್ನೋರ್ದು ಅವ್ರು ಯಾರು ಅನ್ನೋದು ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಿಲ್ಲ. ನಾವು ಆರ್ ಟಿ ಐ ಹಾಕೊಂಡು ಡಾಕ್ಯುಮೆಂಟ್ಸ್ ಹಾಕೊಳ್ಳೋಣ ಅಂತಂದ್ರೆ ಅವರು ಎಲ್ಲ ಲೀಗಲ್ ಆಗಿ ಇದ್ದಾರೆ. ಎಲ್ಲ ರೈತರ ಹತ್ರ ಎಲ್ಲ ರೀತಿಯಲ್ಲೂ ಕ್ರಯದ ಮುಖಾಂತರ ದಾಖಲಾತಿಗಳು ತಗೊಂಡಿದ್ದಾರೆ. ಸಂಬಂಧಪಟ್ಟ ಎ ಸಿಗಳು ಮತ್ತು ಈ ತಹಸೀಲ್ದಾರ್ ಡಿ ಸಿ ಸಂಬಂಧಪಟ್ಟ ದಾಖಲಾತಿಗಳು ಸಿದ್ಧಪಡಿಸ್ಕೊಂಡಿದ್ದಾರೆ. ಅವ್ರದ್ದು ಸರ್ಕಾರಿ ಗೋಮಾಳ ಅವರು ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡ್ಕೊಂಡಿರೋದು ಅನ್ನೋದಕ್ಕೆ ಯಾವುದೇ ರೀತಿಯಲ್ಲಿ ಪುರಾವೆಗಳಿಲ್ಲ. ಒಂದು ವೇಳೆ ಪುರಾವೆಗಳಿದ್ರೆ ಇದೇ ಮಾಸಂದ್ರ ಮುನಿಯಪ್ಪಾಜಿ ಆಗಿರ್ಬೋದು, ನಾನು ಯಾರನ್ನೂ ಅಪ್ಪಾಜಿ ಅನ್ನೋದು, ನಮ್ಮ ಅಪ್ಪನ ಮಾತ್ರ ಅಪ್ಪಾಜಿ ಅನ್ನೋದು, ಇದೇ ಮುನಿಯಪ್ಪವರಾಗಿರ್ಬೋದು, ಇದೇ ಗುಳ್ಳೆ ನಂದಗುಂದ ವೆಂಕಟೇಶ್ ಆಗಿರ್ಬೋದು, ನೀವು ಚಾಲೆಂಜ್ ಮಾಡಿ, ನೀವು ಹೋರಾಟಗಾರರಲ್ಲ. ಎಷ್ಟೋ 4,000 5,000 ಎಕರೆಗಳನ್ನ ಉಳಿಸ್ಕೊಟ್ಟಿರೋರು ನೀವು. ನಾವು ಇನ್ನ ಇತ್ತೀಚಿನ ದಿನಗಳಲ್ಲಿ ಕಂಡುಬಿಟ್ಟಿರೋರು ನಾವು. ಏನೊಂದು ನಮ್ಮ ಹೋರಾಟ ಒಂದು 23, 24 ವರ್ಷ, 25 ವರ್ಷದಿಂದ ಅಷ್ಟೇ. ನಿಮ್ಮ ಹೋರಾಟ ಇತಿಹಾಸ ಇದೆಯಲ್ಲ, ಹೋರಾಟ ಮಾಡಿ, ಚಾಲೆಂಜ್ ಮಾಡಿ, ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಿ. ಇಲ್ಲ ಅದಕ್ಕೆ ಅಂದರೆ ನ್ಯಾಯಾಲಯ ಇದೆ, ನ್ಯಾಯಾಲಯದ ಮುಖಾಂತರ ಹೋಗಿ ಪಬ್ಲಿಕ್ ಇಂಟ್ರೆಸ್ಟ್ ಮೇಲೆ ಫೈಟ್ ಮಾಡಿಸಿ. ಈ ವ್ಯಕ್ತಿ ಏನೋ ಸಜ್ಜಿದ್ ಅಲಿ ಅನ್ನೋರು ಸರ್ಕಾರದ ಆಸ್ತಿಯನ್ನ ಕಬಳಿಸ್ಕೊಂಡು ರೈತರನ್ನ ಸೃಷ್ಟಿ ಮಾಡಿ ದಾಖಲಾತಿಗಳನ್ನ ಮಾಡಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ದಾಖಲಾತಿ ಇತ್ತು ಅಂತಂದ್ರೆ ಈ ಫೈಟ್ ಮಾಡಿ ಹೋಗಿ ಅಲ್ವಾ. ವೆಂಕಟೇಶ್ ಅವರು ಕೂಡ ಅದನ್ನೇ ಪ್ರಶ್ನೆ ಮಾಡ್ತಾರೆ. ನಾವು ಯಾವಾಗ ಸಜ್ಜಿದ್ ಅಲಿ ಅವ್ರನ್ನ ಅಕ್ರಮಗಳನ್ನ ನಾವು ಪ್ರಶ್ನೆ ಮಾಡಿದ್ವೋ ಅವರು ನಿಮ್ಮ ಮುಖಾಂತರ ನಮ್ಮ ವಿರುದ್ಧ ಈ ತರ ಹೋರಾಟವನ್ನ ಬಿಟ್ಟಿದ್ದಾರೆ ಅಂತ ಹೇಳ್ತಿರೋದು. ಸಜ್ಜಿದ್ ಅಲಿ ಅವರು ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಅವಾಗಲೇ ಹೇಳಿದೆ, ನಾನು ಫೋನ್ ಕೊಡ್ತೀನಿ, ಸೀಡಿಯರ್ಗೆ ಹಾಕ್ಸಿ, ಕಾಲ್ ಲಿಸ್ಟ್ ತೆಗ್ಸಿ, ಔಟ್ ಗೋಯಿಂಗ್ ಇನ್ಕಮಿಂಗ್ ಒಂದಿದ್ರೆ ನಾನು ಅವ್ರು ಹೇಳಿದ್ದನ್ನ ನಾನು ಅದಕ್ಕೆ ಭಾಗಿಯಾಗಿ ನಾನು ತಲೆ ಬಗ್ಸಕ್ಕೆ ರೆಡಿ ಇದ್ದೀನಿ. ಒಂದು ವೇಳೆ ಸಜ್ಜಿದ್ ಅಲಿ ಅವರು ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿಕೊಂಡು ಸುಮಾರು ಎಕರೆ ಜಮೀನನ್ನು ಹೊಡೆದಿದ್ದಾರೆ ಅಂತ ಹೇಳಿದಾರಲ್ಲ, ಆ ಡಾಕ್ಯುಮೆಂಟ್ಸ್ ಕೊಡಿ ನಮ್ಗೆ. ಹಂಗಾರೆ ನೀವು ಮಾಡೋಕ್ಕಾಗಿಲ್ಲ ಅಂದ್ಮೇಲೆ ನಾವು ಮಾಡ್ತೀವಿ. ಸಜ್ಜಿದ್ ಅಲಿ ಅವರ ವಿರುದ್ಧನೇ ನಾವು ಹೋರಾಟ ಮಾಡ್ತೀವಿ. ನಮಗೆ ಸಜ್ಜಿದ್ ಅಲಿ ಅವರು ಅನ್ನೋದಲ್ಲ, ಮತ್ತೆ ವೆಂಕಟೇಶ್ ಅನ್ನೋರಲ್ಲ, ಮತ್ತೆ ಇನ್ನೊಬ್ರು 11 ಪರ್ಸನ್ ಯಾರೇ ಆಗಿರ್ಬೋದು, ನಮಗೆ ದಾಖಲಾತಿ ಕೊಟ್ಟರೆ ಸರ್ಕಾರದ ಆಸ್ತಿಯನ್ನ ಉಳಿಸೋದಕ್ಕೆ ನಾವು ಹೋರಾಟ ಮಾಡೇ ಮಾಡ್ತೀನಿ. ಅದು ಯಾರೇ ಆಗಿರ್ಬೋದು ನಾನು ಹೋರಾಟ ಮಾಡೋದಕ್ಕೆ ಸದಾ ಸಿದ್ಧ. ಸಜ್ಜಿದ್ ಅಲಿ ಅವರು ಫ್ರಾಡ್ ಮಾಡಿದ್ದಾರೆ, ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿಕೊಂಡು ಅಕ್ರಮವಾಗಿ ಅತಿಕ್ರಮಿಸಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ದಾಖಲಾತಿ ಏನನ್ನ ಇತ್ತು ಅಂತಂದ್ರೆ ನನಗೆ ಕೊಡಿ, ನಾವು ಹೋರಾಟ ಮಾಡೋದಕ್ಕೆ ಸದಾ ಸಿದ್ಧ. ಸರ್ಕಾರದ ಆಸ್ತಿ ಸರ್ಕಾರ ಗೋಮಾಳ ಅಂತ ತೋರಿಸಿದ್ರೆ ಡೆಫಿನೆಟ್ಲಿ ಐ ವಿಲ್ ಡೂ ಇಟ್. ನಾನು ಹೋರಾಟ ಮಾಡೋದಕ್ಕೆ ಸಿದ್ಧನಾಗಿರ್ತೀನಿ. ಈಗ ಮುನಿಯಪ್ಪರು ಇನ್ನೊಂದು ಮಾತಾಡಿದ್ರು, ಅಂಬೇಡ್ಕರ್ ಅವರು ಏನು ಬ್ಯಾನರ್ ಹಾಕೊಂಡು ಸುಮ್ಮನೆ ಎಲ್ಲ ದುರುಪಯೋಗ ಪಡಿಸ್ಕೊಂತಾರೆ, ಅದ್ರ ಬಗ್ಗೆ ಸತ್ಯತೆ ನನಗೆ ನೋಡಿರೋ ಮಟ್ಟಕ್ಕೆ 4-5 ವರ್ಷಗಳಿಂದ ನಾನು ನಂದಗುಂದ ವೆಂಕಟೇಶ್ ಅವ್ರನ್ನ ಪರಿಚಯ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ಬಾಬಾ ಸಾಹೇಬ್ರನ್ನ ದುರುಪಯೋಗ ಮಾಡ್ಕೊಳ್ತಿರೋ ಅಂಥ ವ್ಯಕ್ತಿ ಇಲ್ಲಲ್ಲ, ಎಲ್ಲಿ ಬೇಕಾದ್ರೂ ಹೇಳ್ತೀನಿ, ಗುಳ್ಳೆ ನಂದಗುಂದ ವೆಂಕಟೇಶ್ ಅವರು. ನಂತರ ಬಾಬಾ ಸಾಹೇಬ್ ಒಂದು ಭಾವಚಿತ್ರ ಇದೆಯಲ್ಲ, ಅದು ಒಂದು ಅರ್ಥಪೂರ್ಣವಾದಂತಹ ಒಂದು ನುಡಿಮುತ್ತಲ್ಲ. ಅವರು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ. ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಹೋರಾಟ ಮಾಡು, ಹೋರಾಡು. ಅದಕ್ಕೆ ಏನು ವಿಚಾರವಾಗಿ ಹೋರಾಟ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತದೆ. ನಾವು ಎಲ್ಲ ಸಮುದಾಯದವರು ಒಂದೇ. ಇನ್ನು ಬಾಬಾ ಸಾಹೇಬ್ ಹೇಳಿರೋದು ನಾವೆಲ್ಲ ಒಂದೇ, ಎಲ್ಲ ಸರಿಸಮಾನತೆ ಹೊಂದಿರೋರು ನಾವೆಲ್ಲ ಒಂದೇ ಅಂತ ಹೇಳ್ತಾರೆ. ನಾವು ಅದರಂತೆ ನಮ್ಮ ಒಂದು ಚಿಹ್ನೆ ನೀಲಿ ಬಾವುಟ, ನೀಲಿ ಶಾಲು. ಆ ನೀಲಿ ಶಾಲು, ನೀಲಿ ಚಿಹ್ನೆಯನ್ನ ಹುಟ್ಟಾಕಿದ್ಯಾರು, ತೋರಿಸ್ಕೊಟ್ಟಿದ್ಯಾರು? ನಮ್ಮ ಬಾಬಾ ಸಾಹೇಬರು. ಆ ಬಾಬಾ ಸಾಹೇಬರ ಭಾವಚಿತ್ರವನ್ನ ನಾವು ಹಾಕೊಂತೀವಿ. ಅದನ್ನ ಹಾಕೊಂಡು ದುರುಪಯೋಗ ಪಡಿಸ್ಕೊಳ್ಳೋದನ್ನ ಎಲ್ಲಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ಕೊಂಡಂತ ನೀವು ಅವ್ರನ್ನೇ ಪ್ರಶ್ನೆ ಕೇಳಬೇಕು. ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ. ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡಿರೋದು ಅವರು.
ನಕಲಿ ದಾಖಲಾತಿಗಳನ್ನ ಸೃಷ್ಟಿಕೊಂಡು ಸರ್ಕಾರದ ಗೋಮಾಳದ ಆಸ್ತಿಯನ್ನು ಒಡೆದಿರೋದು ಅವರು. ಇನ್ನು ನಾವೆಲ್ಲಿ ದುರುಪಯೋಗ, ಅದ್ರ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ. ನ್ಯಾಯದ ಪರ, ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ. ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ, ಧ್ವನಿ ಎತ್ತಿದ್ದೀವಿ. ಇನ್ನೆಲ್ಲಿ ನಾವು ಆ ಥರ ಬಾಬಾ ಸಾಹೇಬ್ರನ್ನ ನಾವು ಆ ಫೋಟೋನ ಭಾವಚಿತ್ರವನ್ನು ಇಟ್ಕೊಂಡು ನಾವು ಅವ್ರಿಗೆ ಅವಮಾನ ಮಾಡಿದ್ದೀವಿ? ಅವ್ರನ್ನೇ ಕೇಳಬೇಕು. ನೀವು ಕೇಳಿ, ಅವ್ರನ್ನ ಪ್ರಶ್ನೆ ಮಾಡಿ. ನಮ್ಮದೆಲ್ಲ ಒಂದು ಲೂಫಾಲ್ಸ್ ಇತ್ತು ಅಂತಂದರೆ ನಾವು ಅದಕ್ಕೆ ಭದ್ರಾಗಿರ್ತೇವೆ. ಸರ್, ಆಮೇಲೆ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ. ಈಗ ನೀವು ಕೂಡ ದಲಿತ ಮುಖಂಡರು, ಇತ್ತೀಚಿನ ಕೆಲವು ಹೋರಾಟಗಳು ನೀವು ದಲಿತ ಮುಖಂಡರ ವಿರುದ್ಧನೇ ಮಾಡ್ತಾ ಇದ್ದೀರಾ ಅಂತ ಒಂದು ಪ್ರಶ್ನೆ ಬಂದಿದೆ. ಯಾರು ಇತ್ತೀಚಿನ ದಿನಗಳ ದಲಿತ ಮುಖಂಡರುಗಳ ಮೇಲೆ ಹೋರಾಟ? ಹಿಂದೆ ಮಾಮುಂದರಾಜ್ ವಿರುದ್ಧ ಹೋರಾಟ ಮಾಡಿದೆ, ಈಗ ಇವರು ಕೂಡ ದಲಿತ ಮುಖಂಡರೇ ಅಲ್ಲ. ಈಗ ಇಲ್ಲಿ ದಲಿತರು, ಅಲ್ಪಸಂಖ್ಯಾತರು ಮತ್ತು ಎಲ್ಲ ಬೇರೆ ಬೇರೆ ಜನಾಂಗದವರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಾನು ಅವಾಗ ಹೇಳಿದೆ, ಎಲ್ಲರೂ ಇಲ್ಲಿ ಸರಿಸಮಾನರೇ, ಎಲ್ಲ ಸಮಾನತೆಯ ಸಾರೋದೇ ನಮ್ಮ ಉದ್ದೇಶ. ಮತ್ತು ನಾವೆಲ್ಲ ಒಂದೇ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಅಲ್ಲಿಗೆ ದಲಿತರು ತಪ್ಪು ಮಾಡಿದ್ರೆ ನಾವು ಖಂಡಿಸ್ಬಾರ್ದಾ? ಬೇರೆ ತಪ್ಪು ಮಾಡಿದ್ರೆ ಮಾತ್ರ ಖಂಡಿಸ್ಬೇಕಾ? ಯಾವ ನ್ಯಾಯ? ಯಾವ ನ್ಯಾಯ? ಈ ತಪ್ಪು ತಪ್ಪೇ ಅಲ್ವಾ? ಯಾರು ಮಾಡಿದ್ರು ತಪ್ಪು ತಪ್ಪೇ. ನಮಗೆ ತಪ್ಪು ಅನಿಸಿದ್ದನ್ನು ನಾವು ಖಂಡಿಸ್ತೀವಿ, ನಾವು ಹೋರಾಟ ಮಾಡ್ತೀವಿ. ನಮಗೆ ಸುಮಾರು ದುಡ್ಡು ಕೊಡೋದಕ್ಕೂ ರೆಡಿಯಾಗಿದ್ದರು, ಸುಮಾರು ಜನ ದುಡ್ಡು ಕೊಡೋಕ್ಕೆ ಬಂದರು. ನಾನು ದುಡ್ಡು ಮುಟ್ಟಿಲ್ಲ. ನಾನು ಏನೋ ಬೇಕು, ನನಗೆ ವಾಟ್ ನೆಕ್ಸ್ಟ್, ನನಗೆ ಏನೋ ಬೇಕು, ನನಗೆ ಮುಂದಿನ ದಿನಗಳಲ್ಲಿ ನಾನು ಹೆಸರು ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ನಾನು ಸರ್ಕಾರದ ಆಸ್ತಿಯನ್ನು ಉಳಿಸ್ಲಿಕ್ಕೆ ಹೋರಾಟ ಮಾಡಿದ್ದೀನಿ ವಿನಃ ಇಲ್ಲಿ ಯಾವುದೇ ಇತ್ತೀಚಿನ ದಿನಗಳಲ್ಲಿ ಆಗಿರ್ಬೋದು, ಸುಮಾರು ವರ್ಷದಿಂದಲೇ ಆಗಿರ್ಬೋದು, ದಲಿತರನ್ನೇ ಟಾರ್ಗೆಟ್ ಮಾಡ್ತಾವ್ರೆ ಅನ್ನೋದು ಶುದ್ಧ ಸುಳ್ಳು. ಯಾರೇ ತಪ್ಪು ಮಾಡಿದ್ರು ತಪ್ಪೇ. ಅದ್ರ ವಿರುದ್ಧ ನಾವು ಹೋರಾಟ ಮಾಡೇ ಮಾಡ್ತೀವಿ. ದುರುಪಯೋಗ ಮಾಡ್ಕೊಂತ ಇರೋದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯನ್ನು ದುರುಪಯೋಗ ಮಾಡ್ಕೊಂತ ಇರೋದು ಅವರು. ನಾವು ಯಾವತ್ತೂ ಫೋಟೋ ಹಿಡ್ಕೊಂಡು ದುರುಪಯೋಗ ಮಾಡಿಲ್ಲ, ಮಾಡೋದು ಇಲ್ಲ. ಯಾಕೆ ಅಂದರೆ ನನಗೆ 60 ವರ್ಷ ಅಲ್ಲ, 34 ವರ್ಷ, ಇನ್ನೂ ನಾನು ಎಲ್ಲಿ ಗಂಟ ಬದುಕಿರ್ತೀನೋ ಅಲ್ಲಿವರೆಗೂ ಹೋರಾಟ ನಂದು ನಿಲ್ಲಲ್ಲ. ನಾನು ಕೆಟ್ಟ ಹೆಸರು ತಗೊಳಕ್ಕೆ ತಯಾರಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀನಿ. ನಂದಗೊಂದು ವೆಂಕಟೇಶ್ ಅವರು ಪೊಸಿಷನಲ್ಲಿ ಇದ್ದಾರೆ. ಆ ಜಮೀನು ಬೇರೆ ಯಾವ ರೈತನಿಗೆ ಇದು ಹಕ್ಕುಪತ್ರ ಆಗಿ? ಅದು ನನಗೆ ಮಾಹಿತಿ ಇಲ್ಲ ಗುರುಗಳೇ, ನನಗೆ ಮಾಹಿತಿ ಇಲ್ಲ. ಈಗ ಕೇಳಿದ ಒಳ್ಳೆ ಪ್ರಶ್ನೆ. ನೀವು ಎಲ್ಲ ಒಂದು ಜಾಗದಲ್ಲಿ ಜಾಗ ತಗೊಳ್ಳೋದಕ್ಕೆ ಅಂತ ಹೋಗ್ತೀರಾ. ಜಾಗ ತಗೊಳ್ಳೋಂಥ ಸಂದರ್ಭದಲ್ಲಿ ಯಾರಾದರೂ ಕಿವಿಗೆ ಹಾಕ್ಬಿಟ್ರೆ ಅವ್ರು ಹೋಗಲ್ಲ. ಯಾರಾದರೂ ದುಡ್ಡು ಕೊಟ್ಟು ದುಡ್ಡು ಕಳ್ಕೊಳ್ಳೋದಕ್ಕೆ ರೆಡಿ ಇರ್ತಾರ. ಅವ್ರೇನು ಮಾಡ್ತಾರೆ, ದಾಖಲಾತಿಗಳನ್ನ ಎಂಟೇರ್ ದಾಖಲಾತಿ ಕರೆಕ್ಟಾಗಿ ಕೊಟ್ಟವ್ರೆ, ಆಯ್ತು ಬಿಡಪ್ಪ ನಿನ್ ಕರೆಕ್ಟಾಗಿ ಐತೆ ಅಂತ ಹೇಳ್ಬಿಟ್ಟು ಕ್ರಯ ಮಾಡ್ಕೊಂಡಿರ್ತಾರೆ. ಸಬ್ ರಿಜಿಸ್ಟರ್ ಆಗಿರ್ತದೆ. ಎಲ್ಲ ದಾಖಲಾತಿಗಳನ್ನ ಸಂಪೂರ್ಣವಾಗಿ ಖಾತಾಪಾಣಿ ಮಾಡ್ಕೊಂಡಿರ್ತಾರೆ. ಇವ್ರದ್ದೊಂದು ಪಾರ್ಟಿ ಇದೆ, ಲೆಟ್ರೇಡ್ ಯೂಸ್ ಮಾಡ್ತಾ ಇದ್ದಾರೆ. ಇವ್ರದ್ದು ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಅಂತ ಕೇಳಿ, ಬಹಳ ಮುಖ್ಯವಾದಂಥ ಪಾಯಿಂಟ್. ಈ ಒಂದು ಪಾರ್ಟಿ ಲೆಟ್ರೇಡು ಯೂಸ್ ಮಾಡ್ತಾ ಇದ್ದಾರೆ, ಇದು ರಿಜಿಸ್ಟರ್ಡ ಅನ್ರಿಜಿಸ್ಟರ್ಡ ಕೇಳಿ. ಮುಂದಿನ ದಿನಗಳಲ್ಲಿ ನಾನು ಅವತ್ತು ಒತ್ತಿ ಹೋಗಿ ಹೇಳ್ತಾ ಇದ್ದೀನಿ, ನನ್ನ ಮೇಲೆ ಏನು ಆರೋಪ ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ಮುಖಾಂತರ ಅವರಿಗೆ ತಕ್ಕ ಉತ್ತರವನ್ನು ನಾನು ಕೊಟ್ಟೇ ಕೊಡ್ತೀನಿ. ನನಗೆ ಅವಮಾನ ಆಗಿದೆ, ತೇಜೋವಧನೆ ಮಾಡಿದ್ದಾರೆ, ನನಗೆ ಮುಂದಿನ ದಿನಗಳಲ್ಲಿ ಕೇಳ್ತೀನಿ. ನನ್ನ ರಿಕ್ವೆಸ್ಟ್ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರಿಗೆ, ಇದು ರಿಜಿಸ್ಟರ್ಡ ಅನ್ರಿಜಿಸ್ಟರ್ಡ ಕೇಳಿ. ಲೆಟ್ರೇಡ್ ಹೆಂಗೆ ಯೂಸ್ ಮಾಡ್ತಾ ಇದ್ದಾರೆ ಇವರು? ರಿಜಿಸ್ಟರ್ಡ್ ಆದರೆ ನಾವು ಸುಮ್ಮನೆ ಆಗ್ತೀವಿ, ಅನ್ರಿಜಿಸ್ಟರ್ಡ್ ಆದರೆ ನೀವು ಅದಕ್ಕೆ ಯಾವ ರೀತಿಯಲ್ಲಿ ಈ ಥರ ಪ್ರಶ್ನೆ ಮಾಡಿದ್ದಾರೆ ಮುನ್ರಾಜು ಅಂತ ನೀವು ಹೇಳ್ಬೋದು.